ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ವಿಜ್ಞಾನ ನೋಡೋಣ. ಪ್ರತಿ ಎಕ್ಸಾಮಲ್ಲೂ ವಿಜ್ಞಾನದಿಂದ ಒಂದು 10-12 ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ನಾವು ಬೇಸಿಕ್ 7th ಸ್ಟಾರ್ಟ್ ಮಾಡೋಂಥ ಒಂದು ಪ್ರಯತ್ನ ಮಾಡೋಣ. 1 by 1 ಕ್ಲಾಸ್ ಮಾಡ್ತೀನಿ, ಚಾಪ್ಟರ್ ವೈಸ್ ಮಾಡ್ತೀನಿ, ಫಾಲೋ ಮಾಡಿ. ಮೊದಲನೇದಾಗಿ ಇವತ್ತು ಸಸ್ಯಗಳಲ್ಲಿ ಪೋಷಣೆ. ಸೊ ಅವು ಹೇಗೆ ಪೋಷಣೆ ಮಾಡ್ಕೋತವೆ ಅಂತ, ಅದಾದಮೇಲೆ ಪ್ರಾಣಿಗಳು, ಉಷ್ಣ, ಆಮ್ಲ ಮತ್ತು ಪ್ರತ್ಯಾಮ್ಲ ಮತ್ತು ಲವಣಗಳು, ಹೀಗೆ ಬೌದ್ಧ ಮತ್ತು ರಾಸಾಯನಿಕ ಬದಲಾವಣೆಗಳು. ಒಂದು ಚಾಪ್ಟರ್ ವೈಸ್ ಚಾಪ್ಟರ್ ಮಾಡ್ಕೊಳ್ತಾ ಹೋಗೋಣ. ಸ್ವಲ್ಪ ಟೈಮ್ ಜಾಸ್ತಿ ಸಿಗುತ್ತೆ, ಇದು ಮಾಡ್ಬೋದು. ಸೊ ಒಂದು 6th 7th ಪೇಪರ್ ಯಾಕೆ ಓದಬೇಕು ಅಂತಂದರೆ, ನಾವು ಯಾವ ಥರ ಮಕ್ಕಳನ್ನು ತಿಳಿಸಬೇಕು ಅನ್ನೋದು ಕೂಡ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಸೊ ಒಂದು ಬ್ಯಾಕ್ಗ್ರೌಂಡ್ ನೋಡೋಣ. ಇಲ್ಲಿ ಎಲ್ಲ ಜೀವಿಗಳು ಆಹಾರ ಅತ್ಯವಶ್ಯಕ ಎಂಬುದು ನಾವು 6ನೇ ತರಗತಿಯಲ್ಲಿ ತಿಳಿದಿದ್ದೇವೆ. ಸೊ ನಾವು 6ನೇ ತರಗತಿಯಲ್ಲಿ ಓದಿಲ್ಲ. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ ಎ ಮತ್ತು ಖನಿಜ ಆಹಾರ ಘಟಕಗಳು ಎಂಬುದನ್ನು ಕೂಡ ಕಲಿತಿದ್ದೇವೆ. ಓಕೆ, ಆಹಾರದ ಘಟಕಗಳು. ಓಕೆ, ಆಹಾರದ ಘಟಕಗಳನ್ನು ಪೋಷಕಗಳು, ನ್ಯೂಟ್ರಿಷನ್ಸ್ ಅಂತ ಕರಿತೀವಿ. ಅದಕ್ಕೆ ಇವು ನಮ್ಮ ದೇಹಕ್ಕೆ ಅವಶ್ಯಕ. ಓಕೆ, ಎಲ್ಲ ಜೀವಿಗಳಿಗೂ ಆಹಾರದ ಅವಶ್ಯಕತೆ ಇದೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಆದರೆ ಮಾನವನು ಸೇರಿದಂತೆ ಇತರ ಪ್ರಾಣಿಗಳಿಗೆ ಇದು ಸಾಧ್ಯವಿಲ್ಲ. ಅವೆಲ್ಲ ಪ್ರಾಣಿಗಳ ಮೇಲೆ, ಇದು ಸಸ್ಯಗಳ ಮೇಲೆ ಡಿಪೆಂಡ್ ಆಗಿದ್ದಾವೆ. ಕೆಲವು ಸಸ್ಯಗಳು, ಕೆಲವು ಪ್ರಾಣಿಗಳು ಅಂದರೆ ಮಾಂಸಾಹಾರಿ ಇದ್ದರೂ ಕೂಡ ಕಂಪ್ಲೀಟ್ ಮಾಂಸಾಹಾರಿ ಮನುಷ್ಯ ಇಲ್ಲ. ಕೆಲವು ಪ್ರಾಣಿಗಳು ಕಂಪ್ಲೀಟ್ ಮಾಂಸಾಹಾರಿ ಇದ್ದಾವೆ, ಕೆಲವು ಎರಡನ್ನೂ ಮಾಡ್ತವೆ. ಸಸ್ಯಗಳಿಂದ ಅಥವಾ ಸಸ್ಯಗಳು ತಿನ್ನುವ ಪ್ರಾಣಿಗಳಿಂದ ಆಹಾರವನ್ನು ಪಡೆದುಕೊಳ್ಳುತ್ತೇವೆ. ಹೀಗೆ ಮಾನವರು ಮತ್ತು ಪ್ರಾಣಿಗಳು ಆಹಾರಕ್ಕೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಸಸ್ಯಗಳನ್ನು ಅವಲಂಬಿಸಿದ್ದೇವೆ. ಸೊ ಹಾಗಾಗಿ ಸಸ್ಯಗಳ ಬಗ್ಗೆ ಇವತ್ತು ತಿಳಿಯುವ ಪ್ರಯತ್ನ ಮಾಡೋಣ. ಸೊ ಇಲ್ಲೊಂದು ಕ್ವಶನ್ ರೈಸ್ ಮಾಡ್ತಾರೆ. ಸಸ್ಯಗಳು ತಮ್ಮ ಸ್ವಂತ ಆಹಾರವನ್ನು ಹೇಗೆ ತಯಾರಿಸಿಕೊಳ್ಳುತ್ತವೆ ಎಂಬುದನ್ನು ತಿಳಿಯಲು ಬೋಜ ಬಯಸುತ್ತಾನೆ. ಒಂದು ಕತೆ, ಒಂದು ಇದು ತೊಗೊಂಡಿದ್ದಾರೆ ಕಾರ್ಟೂನು. ಸೊ ಅವನು ಬಳಸ್ತಾನೆ. ಸೊ ಅವನಿಗೆ ತಿಳಿಸೋದು ಸಸ್ಯಗಳಲ್ಲಿ ಪೋಷಣಾ ವಿಧಾನಗಳು ಅವು ಹೇಗೆ ಪೋಷಣೆ ಮಾಡ್ಕೊಳ್ತವೆ ಅಂತ. ಓಕೆ, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜಗಳನ್ನು ಉಪಯೋಗಿಸಿಕೊಂಡು ತಮಗಾಗಿ ಆಹಾರ ತಯಾರಿಸಿಕೊಳ್ಳಬಲ್ಲ ಜೀವಿಗಳೆಂದರೆ ಸಸ್ಯಗಳು ಮಾತ್ರ. ಅದಕ್ಕೆ ಅಗತ್ಯವಿರುವ ಕಚ್ಚಾ ವಸ್ತುಗಳು ಸುತ್ತಲಿನ ಪರಿಸರದಲ್ಲಿ ಸಿಗುತ್ತವೆ. ಸೊ ಸಸ್ಯಗಳು ಬಿಟ್ಟು ಬೇರೆ ಯಾವುದೇ ಪ್ರಾಣಿ ಕೂಡ ತಮ್ಮ ಆಹಾರವನ್ನು ನೇರವಾಗಿ ತಯಾರಿಸಿಕೊಳ್ಳಲು ಸಾಧ್ಯ ಇಲ್ಲ. ಒಂದು ಕಚ್ಚಾ ವಸ್ತು ಬೇಕಾಗುತ್ತೆ. ಮನುಷ್ಯ ಏನೋ ಒಂದು ಅಡುಗೆ ಮಾಡ್ತಾನೆ ಅಂತಂದರೆ ಅವನಿಗೆ ಧಾನ್ಯಗಳು, ಆ ಥರ ಸಸ್ಯಗಳಿಂದ ಅವಲಂಬಿತವಾದಂಥ ಏನು ಉತ್ಪಾದನೆ ಆಗಿರುವಂಥ ಅವಶ್ಯಕ ಘಟಕಗಳು, ವಸ್ತುಗಳು ಅಲ್ಲಿ ಬೇಕಾಗ್ತವೆ. ಪೋಷಕಗಳು ಜೀವಿಗಳ ದೇಹ ನಿರ್ಮಾಣಕ್ಕೆ ಹಾನಿಗೊಳಗಾದ ದೇಹದ ಭಾಗಗಳನ್ನು ದುರಸ್ತಿ ಮತ್ತು ಜೈವಿಕ ಕ್ರಿಯೆಗಳಿಗೆ ಬೇಕಾಗುವ ಶಕ್ತಿಯನ್ನು ಪಡೆಯಲು ಸಾಮರ್ಥ್ಯ ನೀಡುತ್ತವೆ. ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವೇ ಪೋಷಣೆ. ಒಂದು ಜೀವಿ ಜೀವಿಸಬೇಕಾದ್ರೆ ಏನು ಆಹಾರ ಪಡೆದುಕೊಳ್ತದ ಮತ್ತು ಅವನ ಸ್ವಂತ ಪೋಷಣೆಗೆ ಅದೇನು ಉಪಯೋಗ ಮಾಡ್ಕೊತ ಅದನ್ನೇ ಪೋಷಣೆ ಅಂತ ಕರಿತೇವೆ, ನ್ಯೂಟ್ರಿಷನ್ ಅಂತ ಕರಿತೀವಿ. ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನಕ್ಕೆ ಸ್ವಪೋಷಿತ ಪೋಷಣೆ. ಸೊ ಬೇರೆ ಒಂದು ಇದರಿಂದ ಘಟಕದಿಂದ ಆಹಾರವನ್ನು ತಯಾರಿಸಿಕೊಳ್ಳೋದಕ್ಕೆ ಸ್ವಪೋಷಿತ ಪೋಷಣೆ ಅಂತ ಕರಿತೀವಿ. ಆದ್ದರಿಂದ ಸಸ್ಯಗಳಿಗೆ ಪೋಷಕಗಳೆಂದು ಕರೆಯಲಾಗುತ್ತದೆ. ಸ್ವಪೋಷಿತ ಪೋಷಣೆ ಮತ್ತು ಪೋಷಕಗಳು ಅವುಗಳಿಂದ ನಾವು ಆಹಾರಗಳನ್ನು ತಯಾರಿಸಿಕೊಳ್ಳುತ್ತೇವೆ. ಪ್ರಾಣಿಗಳು ಮತ್ತು ಹೆಚ್ಚಿನ ಇತರ ಜೀವಿಗಳು ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆದುಕೊಳ್ಳುತ್ತೇವೆ. ಅವುಗಳಿಗೆ ಪೋಷಕಗಳು. ಇವು ಪೋಷಕಗಳು ಮನುಷ್ಯರು, ಸ್ವಪೋಷಕಗಳು. ಇವು ಪರಪೋಷಕಗಳು. ಇವರು ತಮಗೆ ತಾವು ಪೋಷಣೆ ಮಾಡ್ಕೊಳ್ತಾರೆ ಪ್ರಾಣಿಗಳು. ಇಲ್ಲಿ ಸಸ್ಯಗಳು ಬೇರೆಯವರಿಗೆ ಪೋಷಣೆ ಮಾಡ್ತಾವೆ. ತಮ್ಮ ಆಹಾರ ತಾವು ತಯಾರಿಸ್ಕೊಂಡು ಇನ್ನೊಬ್ಬರಿಗೆ ಪೋಷಣೆ ಮಾಡುವಂಥ ಕೆಲಸನ ಮಾಡ್ತವೆ. ಸೊ ಹಾಗಾಗಿ ಅವುಗಳನ್ನ ಪರಪೋಷಕಗಳು ಅಂತ ಕರಿತೀವಿ. ಇಲ್ಲಿ ಮತ್ತೆ ಒಂದು ಹುಡುಗಿ, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಖನಿಜಗಳಿಂದ ನಮ್ಮ ದೇಹವು ಸಸ್ಯಗಳಿಂದ ಏಕೆ ಆಹಾರವನ್ನು ತಯಾರಿಸಿಕೊಳ್ಳಲಾರವು ಎಂಬುದನ್ನು ತಿಳಿಯಲು ಪಹಲಿ ಬಯಸುತ್ತಾಳೆ. ಸೊ ಅವು ಸಸ್ಯಗಳು ತಮ್ಮ ಆಹಾರ ತಾವು ತಯಾರಿಸ್ಕೊಳ್ತಾವೆ. ಮನುಷ್ಯರ್ಯಾಕೆ ನಾವು ತಯಾರಿಸ್ಕೋಬೋದು ಈ 3 ಘಟಕಗಳಿಂದ, ಕಾರ್ಬನ್ ಡೈಆಕ್ಸೈಡ್, ನೀರು, ಖನಿಜಗಳಿಂದ? ಹಾಗಾಗಿ ಕೇಳ್ತಾರೆ ಇಲ್ಲಿ. ಸಸ್ಯಗಳಲ್ಲಿ ಆಹಾರವನ್ನು ತಯಾರಿಸುವ ಕಾರ್ಖಾನೆಗಳು ಎಲ್ಲಿ ನೆಲೆಗೊಂಡಿವೆ ಎಂದು ನೀವು ಈಗ ಕೇಳಬಹುದು. ಆಹಾರವು ಸಸ್ಯದ ಎಲ್ಲ ಭಾಗಗಳಲ್ಲಿ ತಯಾರಿಸಲ್ಪಡುತ್ತದೆ ಅಥವಾ ಕೆಲವು ಭಾಗಗಳಲ್ಲಿ ಮಾತ್ರವೇ? ಎಲ್ಲ ಭಾಗಗಳಲ್ಲಿ ಆಗ್ತದೆ ಅಥವಾ ಕೆಲವು ಭಾಗಗಳಲ್ಲಿ ಮಾತ್ರ ಆಗ್ತದ? ಸಸ್ಯಗಳು ತಮ್ಮ ಸುತ್ತಮುತ್ತಲಿನ ಕಚ್ಚಾ ವಸ್ತುಗಳನ್ನು ಹೇಗೆ ಪಡೆದುಕೊಳ್ಳುತ್ತವೆ? ಅವುಗಳನ್ನು ಸಸ್ಯಗಳು ಆಹಾರ ತಯಾರಿಕಾ ಕಾರ್ಖಾನೆಗೆ ಹೇಗೆ ಸಾಗಿಸುತ್ತವೆ? ಈ ಎಲ್ಲ ಕ್ವಶನ್ಸ್ಗಳಿಗೂ ಈ ಒಂದು ಇದರಲ್ಲಿ ಉತ್ತರ ಸಿಗುತ್ತೆ. ನೋಡೋಣ.
ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲ ಓದಿದ್ದೀವಿ, ನಾವು ಮುಂಚೆ ಓದಿದ್ದೀವಿ, ಬಟ್ ಸ್ವಲ್ಪ ಈಗ ಭಾಳ ದಿವಸ ಆಯ್ತಲ್ಲ, ಕನೆಕ್ಟಿವಿಟಿ ಇರಲ್ಲ. ಮತ್ತು ನೀವು ನೋಡಿದಾಗ ಎಲ್ಲ ನಿಮಗೆ ನೆನಪಾಗುತ್ತಾ ಹೋಗುತ್ತೆ. 1-2 ಸಲ ಓದಿದ್ರೆ ಮತ್ತೆ ನಾವು ರಿಟರ್ನ್ ಒಂದು ಏನು ಹೈಸ್ಕೂಲ್ ಲೈಫಲ್ಲಿ ಓದಿದ್ದೀವಿ, ಹೈಸ್ಕೂಲ್ ಲೈಫಲ್ಲಿ ಎಲ್ಲ ನಮಗೆ ರಿಕಾಲ್ ಆಗುತ್ತೆ. ಎಲೆಗಳು ಸಸ್ಯಗಳ ಆಹಾರದ ಕಾರ್ಖಾನೆಗಳು, ಎಲೆಗಳು ಮುಖ್ಯವಾಗಿ. ಆದ್ದರಿಂದ ಎಲ್ಲ ಕಚ್ಚಾ ವಸ್ತುಗಳು ಎಲೆಗಳಿಗೆ ತಲುಪಬೇಕು. ಮಣ್ಣಿನಲ್ಲಿರುವ ನೀರು, ಖನಿಜಗಳು ಬೇರುಗಳಿಂದ ಹೀರಿಕೆಯಾಗಿ ಎಲೆಗಳಿಗೆ ಸಾಗಣೆಯಾಗುತ್ತವೆ. ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಎಲೆಗಳ ಮೇಲ್ಮೈನಲ್ಲಿರುವ ಸೂಕ್ಷ್ಮ ರಂಧ್ರಗಳ ಮೂಲಕ ಒಳಸೇರುತ್ತದೆ. ಈ ರಂಧ್ರಗಳು ಕಾವಲು ಕೋಶಗಳಿಂದ ಸುತ್ತುವರಿಯಲ್ಪಟ್ಟಿವೆ. ಈ ರಂಧ್ರಗಳಿಗೆ ಪತ್ರ ರಂಧ್ರಗಳು ಎನ್ನುವರು. ಏನದು ಕಾರ್ಬನ್ ಡೈಆಕ್ಸೈಡ್ ಕನ್ಸ್ಯೂಮ್ ಮಾಡ್ತಾವಲ್ಲ, ಅಬ್ಸರ್ವ್ ಮಾಡ್ತಾವಲ್ಲ, ಅವು ಎಲೆಗಳ ಮೇಲೆ ಏನು ಹೋಲ್ಸ್ ಇರ್ತಾವಲ್ಲ ಅವುಗಳಿಗೆ ಪತ್ರ ರಂಧ್ರಗಳು ಅಂತ ಕರೀತಾರಂತೆ. ಒಂದು ಚಿತ್ರ ಕೊಟ್ಟಿದ್ದಾರೆ. ಕಟ್ಟಡಗಳನ್ನು ಇಟ್ಟಿಗೆಯಿಂದ ಕಟ್ಟಿರುವುದನ್ನು ನೀವು ನೋಡಿದ್ದೀರಿ. ನೋಡಿ ಎಷ್ಟು ಸಿಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ಮನೆ ಕಟ್ಟಡ ಏನು ಕಟ್ತಾರಲ್ಲ ಇಟ್ಟಿಗೆಯನ್ನು ಕಟ್ಟಿರ್ತಾರೆ, ಸೊ ಅದನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಜೀವಿಗಳ ದೇಹವು ಜೀವಕೋಶ ಸೆಲ್ಗಳೆಂಬ ಸೂಕ್ಷ್ಮ ಘಟಕಗಳಿಂದ ರಚನೆಯಾಗಿದೆ. ಜೀವಕೋಶಗಳನ್ನು ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ವೀಕ್ಷಿಸಬಹುದು. ಕೆಲವು ಜೀವಿಗಳು ಕೇವಲ ಒಂದು ಜೀವಕೋಶ ಮಾಡಲ್ಪಟ್ಟಿದೆ, ಲೈಕ್ ಅಮೀಬಾ, ಅವೆಲ್ಲ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿವೆ. ಜೀವಕೋಶವು ಕೋಶ ಪೊರೆ ಎಂಬ ತೆಳುವಾದ ಪೊರೆಯಿಂದ ಆವೃತವಾಗಿದೆ. ಹೆಚ್ಚಿನ ಜೀವಕೋಶಗಳ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಎಂಬ ಸ್ಪಷ್ಟ ಮತ್ತು ದುಂಡವಾದ ರಚನೆ ಇರುತ್ತದೆ. ದ್ರವ್ಯಕೋಶ ಎಂಬ ಲೋಳೆಯಂಥ ವಸ್ತುವಿನಿಂದ ಆವೃತವಾಗಿರುತ್ತೆ. ನ್ಯೂಕ್ಲಿಯಸ್ ಆವರಿಸಲ್ಪಟ್ಟಿರುತ್ತದೆ. ಸೊ ನೋಡಿ, ನ್ಯೂಕ್ಲಿಯಸ್ ಏನೊಂದು ಲೋಳೆ ಪದಾರ್ಥ ಇರುತ್ತೆ, ಇದು ನ್ಯೂಕ್ಲಿಯಸ್ಸು. ಇದು ಕೋಶ ಪೊರೆ, ಒಂದು ಏನದು ಜೀವಕೋಶದ ಒಂದು ಪೊರೆ ಏನಿರುತ್ತಲ್ಲ ಅದು ನ್ಯೂಕ್ಲಿಯಸ್. ಇದು ಮಧ್ಯದು ಪ್ಲಾಸ್ಮಾ ಅಂದರೆ ಇದು ಒಂದು ಲೋಳೆ ಆಕಾರದು. ಇದೊಂದು 3 ಮುಖ್ಯವಾಗಿ ಘಟಕಗಳು ಬರ್ತವೆ. ಕೋಶ ಪೊರೆಯಿಂದ ಒಂದು ಆವರಿಸಲ್ಪಟ್ಟಿರುತ್ತೆ, ಒಂದು ಪ್ಲಾಸ್ಮಾ ಇರುತ್ತೆ ಸುತ್ತ ಪ್ರೊಟೆಕ್ಟ್ ಮಾಡೋದಕ್ಕೆ, ಲೈಕ್ ಒಂದು ಲೋಳೆ ಆಕಾರದ್ದು ಜೆಲ್ಲಿ ಟೈಪು, ಅದು ಸೈಟೋಪ್ಲಾಸ್ಮಾ. ಅದರ ಮಧ್ಯದಲ್ಲಿ ಒಂದು ನ್ಯೂಕ್ಲಿಯಸ್ ಅಂದರೆ ಕೇಂದ್ರ, ಇದು ನ್ಯೂಕ್ಲಿಯಸ್ ಇರುತ್ತೆ. ಓಕೆ, ಮತ್ತೆ ಕ್ವಶನ್ ಕೇಳ್ತಾರೆ ಇಲ್ಲಿ. ಬೇರು ಹೀರಿಕೊಂಡ ನೀರು ಮತ್ತು ಖನಿಜಗಳು ಎಲೆಗಳನ್ನು ಹೇಗೆ ತಲುಪುತ್ತವೆ ಎಂಬುದನ್ನು ತಿಳಿಯಲು ಬೋಜ ಬಯಸುತ್ತಾನೆ. ಸೊ ಕೆಲವೊಂದು ಎಕ್ಸಾಮಲ್ಲಿ ಕ್ವಶನ್ಸ್ ಇದು ರೈಸ್ ಆಗಿದೆ. ಯಾವ ಒಂದು ಮರದ ಯಾವ ಭಾಗ ನೀರು ಮತ್ತು ಆಹಾರಗಳನ್ನು ಪೂರೈಸುತ್ತೆ ಅಂತ ಕೇಳ್ತಾರೆ. ಆಹಾರಕ್ಕೆ ಬೇಕಾದ ಖನಿಜ ಮತ್ತು ನೀರನ್ನು ಪೂರೈಸುತ್ತೆ ಅಂತ ಕೇಳಿದರು ಕೆಲವೊಂದು ಎಕ್ಸಾಮಲ್ಲಿ. ನೋಡಿ ಈ ಟಾಪಿಕಲ್ಲಿ ಏನು ಹೇಳ್ತಾರೆ ಅಂತ. ಬೇರು, ಕಾಂಡ, ರಂಬೆಗಳು ಮತ್ತು ಎಲೆಗಳ ಮೂಲಕ ಹಾದು ಹೋಗುವ ಕೊಳವೆಗಳಂಥ ವೆಸೆಲ್ಗಳು ಮೂಲಕ ನೀರು ಮತ್ತು ಖನಿಜಗಳು ಎಲೆಗಳಿಗೆ ಸಾಗಣೆಯಾಗುತ್ತವೆ. ಪೋಷಕಗಳು ಎಲೆಯನ್ನು ತಲುಪಲು ಬೇಕಾದ ನಿರಂತರ ಮಾರ್ಗವನ್ನು ಅವುಗಳು ನಿರ್ವಹಿಸುತ್ತವೆ. ಸಸ್ಯಗಳಲ್ಲಿ ವಸ್ತುಗಳ ಸಾಗಣೆ ಬಗ್ಗೆ ಅಧ್ಯಾಯ 7ರಲ್ಲಿ ಕಲಿಯೋಣ. ಇಲ್ಲಿಲ್ಲ, ಅಲ್ಲಿ 7ರಲ್ಲಿ ಕಲಿಯೋಣ ಅಂತ ಹೇಳಿದರೆ ಅಧ್ಯಾಯ 7ರಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಸೊ ಇದು ಒಂದು ಹೈಲೈಟೆಡ್ ಇದೆ, ನೋಡೋಣ ಅಲ್ಲಿ ಏನಿರುತ್ತೆ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಎಲೆಗಳು ಆಹಾರವನ್ನು ಸಂಶ್ಲೇಷಿಸಬಲ್ಲವು, ಆದರೆ ಸಸ್ಯದ ಇತರ ಭಾಗಗಳಿಗೆ ಇದು ಸಾಧ್ಯವಿಲ್ಲದಿರುವಲು ಎಲೆಗಳಲ್ಲಿರುವ ಅಂಥ ವಿಶೇಷತೆ ಏನು ಎಂಬುದನ್ನು ಪೆಹಲಿ ತಿಳಿಬಯಸುತ್ತಾಳೆ. ಸೊ ಏನಾಗಿದೆ, ಎಲೆಗಳಲ್ಲಿ ಮಾತ್ರ ಆಹಾರ ಏನು ರೆಡಿ ಆಗ್ತದಲ್ಲ, ಸಸ್ಯದ ಇತರ ಭಾಗಗಳಲ್ಲಿ ಯಾಕಾಗಲ್ಲ ಅಂತ ಹುಡುಗಿ ಕೇಳ್ತಾಳೆ. ಇಲ್ಲಿ ಸಸ್ಯಗಳು ಎಲೆಯಲ್ಲಿಯೇ ಯಾಕೆ ಆಗ್ತಾವ? ಓಕೆ, ಎಲೆಗಳು ಕ್ಲೋರೋಫಿಲ್ ಪತ್ರಹರಿತು ಎಂಬ ಒಂದು ಹಸಿರು ವರ್ಣಿಕೆಯನ್ನು ಹೊಂದಿದೆ. ಪತ್ರಹರಿತು ಅಂದರೆ ಒಂದು ಹಸಿರು, ಏನು ಎಲೆಗಳಲ್ಲಿ ಹಸಿರು ಕಲರ್ ಇರ್ತಲ್ಲ, ಸೊ ಅದು ಒಂದು ಇದು ಹೊಂದಿದೆ. ಅದೇನು ಮಾಡ್ತದೆ, ಸೂರ್ಯನ ಬೆಳಕಿನಿರುವ ಶಕ್ತಿ ಹಿಡಿದಿಟ್ಕೊಳ್ತದೆ ಅದು ತನ್ನ ಹತ್ರ. ಈ ಶಕ್ತಿಯು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಆಹಾರವನ್ನು ಸಂಶ್ಲೇಷಿಸಲು ಬಳಕೆಯಾಗುತ್ತೆ. ಗ್ರೀನ್ ಕಲರ್ದು ಏನಿದೆ ಅಲ್ಲ, ಅದು ಪತ್ರಹರಿತು ಕ್ಲೋರೋಫಿಲ್ ಅಂತ ಹೇಳ್ತೀವಲ್ಲ, ಅದು ಸೂರ್ಯನ ಕಿರಣಗಳಲ್ಲಿರುವ ಶಕ್ತಿಯನ್ನು ಅಬ್ಸರ್ವ್ ಮಾಡಿ ಇಟ್ಕೊಳುತ್ತೆ. ಅದು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ಲಿಂದ ಅದನ್ನು ಸಂಶ್ಲೇಷಿಸಕ್ಕೆ ಹೆಲ್ಪ್ ಆಗ್ತದೆ. ಸೂರ್ಯನ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಿಸಲು ನಡೆಯುವುದರಿಂದ ಇದು ದ್ಯುತಿ ಸಂಶ್ಲೇಷಣೆ. ಸೂರ್ಯನ ಬೆಳಕಿನಿಂದ ಏನು ಆಹಾರನ ರೆಡಿ ಮಾಡ್ಕೊತಾವಲ್ಲ ಆ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ, ಫೋಟೋಸಿಂಥೆಸಿಸ್ ಅಂತ. ಇದೆಲ್ಲ ಗೊತ್ತಿದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಇದು ತುಂಬ ಹಳೆಯದು, ಗೊತ್ತಿದೆ ಅಂತ ನಿಮ್ಗೆ ಅನಿಸ್ಬೋದು ಈಗ. ಬಟ್ ಎಕ್ಸಾಮಲ್ಲಿ ಈ ಥರ ನೇರವಾಗಿ ಕೇಳಲ್ಲ. ಈಗ ಮುಂಚೆ ಎಲ್ಲ ಇತ್ತದು 2011-12ವರೆಗೂ ಅದು ನೇರ ಕ್ವಶನ್ಸ್ಗಳಾಯಿತು. ಈಗ ನೇರ ಕ್ವಶನ್ಸ್ಗಳು ಇಲ್ಲಿ ಬರ್ತಾಯಿಲ್ಲ.
ಓಕೆ, ಎಲ್ಲನೂ ನೆನಪಿದ್ರೆ ನಾವು ಇಲ್ಲಿ ಏನಾದ್ರು ಮಾಡ್ಬೋದು. ಓಕೆ, ದ್ವಿತೀಯ ಸಂಶ್ಲೇಷಣೆ ಆಯಿತಾ. ದ್ವಿತೀಯ ಅಂದರೆ ಬೆಳಕು, ಸಂಶ್ಲೇಷಣೆ ಅಂದರೆ ತಯಾರಿಸುವುದು ಈ ಕ್ರಿಯೆ ಅಂತ. ಈ ಕ್ರಿಯೆ ನಡಿಬೇಕಾದ್ರೆ ಕ್ಲೋರೋಫಿಲ್, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಅವಶ್ಯಕ ಅಂತ ನಾವು ತಿಳ್ಕೊಂಡಿವಿ. ಇದು ಭೂಮಿಯ ಮೇಲಿನ ಒಂದು ವಿಶಿಷ್ಟ ಪ್ರಕ್ರಿಯೆಯಾಗಿದೆ. ಎಲೆಗಳಿಂದ ಹೀರಿಕೆಯಾದ ಸೌರಶಕ್ತಿಯು ಸಸ್ಯಗಳಲ್ಲಿ ಆಹಾರದ ರೂಪದಲ್ಲಿ ಸಂಗ್ರಹಿಸಲ್ಪಡುತ್ತದೆ. ಹೀಗೆ ಶಕ್ತಿಯು ಎಲ್ಲ ಜೀವಿಗಳಿಗೂ ಶಕ್ತಿಯ ಮೂಲ ಆರಕವಾಗಿದೆ. ಸೌರಶಕ್ತಿ ಇಲ್ಲ ಅಂದರೆ ಯಾವ ಜೀವಿಗೂ ಯಾವ ಶಕ್ತಿನೂ ಸಿಗೋಕ್ಕೆ ಸಾಧ್ಯ ಇರಲಿಲ್ಲ. ಸೊ ಮುಖ್ಯವಾಗಿ ಸಸ್ಯ ಸಂಕುಲ ಇಲ್ಲ ಅಂದರೆ ಪ್ರಾಣಿ ಸಂಕುಲ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಹೇಳ್ತಾರೆ ಅರಣ್ಯ ಬೆಳೆಸಬೇಕು ಅಂತ. ಅರಣ್ಯಗೋಸ್ಕರನೇ ಕೆಲವೊಂದು ಆ್ಯಕ್ಟ್ಗಳನ್ನ ಮಾಡಿದ್ದಾರೆ. 1887 ಆ್ಯಕ್ಟ್, ಫಾರೆಸ್ಟ್ ಆ್ಯಕ್ಟ್ ಆಗಿರ್ಬೋದು. ಈ ಥರ ಸುಮಾರು ಆ್ಯಕ್ಟ್ಗಳಿದ್ದಾವೆ. ಮತ್ತು ಎನ್ವಿರಾನ್ಮೆಂಟಲ್ ಆ್ಯಕ್ಟ್ಗಳಿದ್ದಾವೆ, ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ಗಳಿದ್ದಾವೆ ಅರಣ್ಯಗೋಸ್ಕರ. ಓಕೆ, ದ್ವಿತೀಯ ಸಂಶ್ಲೇಷಣೆ ಇಲ್ಲದೆ ಭೂಮಿಯ ಮೇಲೆ ಜೀವಿಗಳು ಇರಬೇಕು ನೀವು ಕಲ್ಪಿಸಿಕೊಳ್ಳಬಲ್ಲಿರಾ? ಇಲ್ಲ, ಆಗೋದಿಲ್ಲ. ಜೀವಿಗಳ ಉಳಿವು ಸಸ್ಯಗಳ ತಯಾರಿಸಿದ ಆಹಾರವನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿಸಿದೆ. ಜೊತೆಗೆ ಎಲ್ಲ ಜೀವಿಗಳು ಬದುಕುಳಿಯಲು ಅವಶ್ಯಕವಾದ ಆಕ್ಸಿಜನ್ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುತ್ತೆ. ಆಕ್ಸಿಜನ್ ಉತ್ಪತ್ತಿಯಾಗೋದೇ ಆ ಕ್ರಿಯೆಯಲ್ಲಿ. ಒಂದು ಕೆಲವೊಂದು ಡಯಾಗ್ರಾಮ್ ಕೊಟ್ಟಿದ್ದನ್ನು ತೋರಿಸ್ತೀನಿ ನಿಮಗೆ. ದ್ವಿತೀಯ ಸಂಶ್ಲೇಷಣೆಯಲ್ಲಿ ಇಲ್ಲದೆ ಭೂಮಿಯ ಮೇಲೆ ಜೀವಿ ಇರಲು ಸಾಧ್ಯವಿಲ್ಲ. ಹೌದಾ? ಓಕೆ, ಎಲ್ಲ ಎಲೆಗಳ ಜೊತೆ ಸದ್ಯದ ಇತರ ಹಸಿರು ಭಾಗಗಳಲ್ಲಿ ಅಂದರೆ ನೋಡಿ, ಇದು ಒಂದು ಇಂಪಾರ್ಟೆಂಟ್ ಇದೆ ನೋಡಿ, ರಿಟರ್ನ್ ಆಗ್ಬೋದು ಇದು ಕ್ವಶನು. ಹಸಿರು ಕಾಂಡಗಳು ಮತ್ತು ಹಸಿರು ರೆಂಬೆಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ನಡೆಯುತ್ತದೆ. ನಾವು ಬರೀ ಎಲೆಯಲ್ಲೇ ನಡೀತದ, ಎಲೆ ಹಸಿರು ಇರ್ತಂತ ತಿಳ್ಕೊಬೇರೆ, ಮರದ ಯಾವುದೇ ಭಾಗದಲ್ಲಿ ಕಾಂಡ ಆಗಿರ್ಬೋದು ಮತ್ತು ರೆಂಬೆಗಳಾಗಿರ್ಬೋದು ಗ್ರೀನ್ ಕಲರ್ ಇರ್ತಾವಲ್ಲ ಅದರಲ್ಲಿ ಕೂಡ ನಡೀತದೆ ಇದು ಅಂತ ಹೇಳ್ತಾರೆ. ಮರುಭೂಮಿಯ ಸಸ್ಯಗಳಲ್ಲಿ ಅಲ್ಲಿ ಎಲೆಗಳೇ ಇರೋದಿಲ್ವಲ್ಲ ಮತ್ತು ಬಾಷ್ಪ ವಿಸರ್ಜನೆಯಿಂದ ಆಗುವ ನೀರಿನ ನಷ್ಟವನ್ನು ತಡೆಯಲು ಮುಳ್ಳಿನಂಥ ಎಲೆಗಳಿವೆ. ಈ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ನಡೆಸಲು ಹಸಿರು ಕಾಂಡಗಳಿವೆ. ಹಾಗಾದರೆ ಕಾಂಡ ಮತ್ತು ರೆಂಬೆಗಳಿಂದ ಕೂಡ ಕಾರ್ಯ ನಡೀತದ ಅಂತ ಹೇಳ್ತಾರೆ. ಓಕೆ, ನಾಳೆ ಕ್ವಶನ್ ರೈಸ್ ಆಗ್ಬೋದು ಇದು. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಡಿವಿಷನ್ಸ್ ಅಂತ. ಅದರಲ್ಲಿ ಕಲ್ಯಾಣ ಕರ್ನಾಟಕದ ಒಂದು ಕ್ವಶನು ಈ 402 PSI ಬಂದಿದೆ. ಯಾರಾದರೂ ಅಬ್ಸರ್ವ್ ಮಾಡಿದ್ದೀರಾ? ಬಳ್ಳಾರಿನ ಮದ್ರಾಸ್ ಪ್ರಾಂತ್ಯದಿಂದ ತೊಗೊಂಡಿದ್ದಾರೆ 1956 ಅಂತ ಇದೆ ಅದರಲ್ಲಿ. ಆಲ್ಮೋಸ್ಟ್ ಜನ ಕಲ್ಯಾಣ ಕರ್ನಾಟಕ ಅಂದ ತಕ್ಷಣ ಅದನ್ನು ಯಾರೂ ಅಬ್ಸರ್ವ್ ಮಾಡಿಲ್ಲ. ಅದನ್ನು ಹೈದರಾಬಾದ್ ಸಂಸ್ಥಾನದಿಂದ ಅಂತಲೇ ಹಾಕಿದ್ದಾರೆ. ಕೆಲವೊಬ್ಬರು ನೋಡಿದ್ದಾರೆ, ಇಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ವಿಡಿಯೋ ಇದೆ, ದಯವಿಟ್ಟು ನೋಡಿ. ಸೊ ಎಷ್ಟು ಬೇಸಿಕ್ಸ್ ಅಂದರೆ 8th 9th ಕ್ವಶನಿಂದನೇ ಮ್ಯಾಕ್ಸಿಮಮ್ ಕ್ವಶನ್ಸು. ಅದರಲ್ಲಿ ಹಿಸ್ಟ್ರಿ ಅಂತೂ ಮ್ಯಾಕ್ಸಿಮಮ್ ಕ್ವಶನ್ಸು ಈ ಬೇಸಿಕ್ ಬುಕ್ಕಿಂದನೇ ಕವರ್ ಮಾಡಿದ್ದಾರೆ. ಸೊ ಹಾಗಾಗಿ ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡಿ ಜರ್ನಿ. ಬೇಸಿಕ್ನ ರಿಪೀಟ್ ಮಾಡೋದ್ರಿಂದ ಮತ್ತೆ ಓದೋದ್ರಿಂದ ನಿಮಗೆ ಯಾವುದೇ ಥರ ಟ್ವಿಸ್ಟ್ ಮಾಡ್ಕಿದ್ರು ಕೂಡ ಒಂದು ಆನ್ಸರ್ ಮಾಡೋ ಕೆಪಾಸಿಟಿ ಇರುತ್ತೆ. ಓಕೆ, ಈಗ ಕ್ಲೋರೋಫಿಲ್ ಹೊಂದಿರುವ ಎಲೆಗಳ ಜೀವಕೋಶಗಳು ಒಂದು ಇದು ಕೊಟ್ಟಿದ್ದಾರೆ, ಡಯಾಗ್ರಾಮ್ ಇದೆಯಲ್ಲಿ, ಅದನ್ನು ನೋಡೋಣ. ಕ್ಲೋರೋಫಿಲ್, ಓಕೆ ಒಂದು ಸೆಕೆಂಡ್, ಇದು ನೋಡಿ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು. ಓಕೆ, ಸೂರ್ಯನ ಬೆಳಕು ಕ್ಲೋರೋಫಿಲ್. ಈ ಕಾರ್ಬನ್ ಡೈಆಕ್ಸೈಡ್ ನೀರು ಬೇರುಗಳು ಕೊಡ್ತವೆ. ಈ ಸೂರ್ಯನ ಬೆಳಕು ಕ್ಲೋರೋಫಿಲ್ ಹಿಡಿದಿಟ್ಕೊಳ್ತದೆ. ಹಿಡಿದಿಟ್ಕೊಂಡು ಏನು ಮಾಡ್ತದೆ, ಕಾರ್ಬೋಹೈಡ್ರೇಟ್ ಉತ್ಪತ್ತಿ ಮಾಡ್ಕೊಳ್ತಾವೆ, ಮರಕ್ಕೆ ಏನು ಬೇಕಾಗ್ತದೆ. ಸೊ ಆ ಒಂದು ಕ್ರಿಯೆಯಲ್ಲಿ ಆಕ್ಸಿಜನ್ ರಿಲೀಸ್ ಆಗ್ತದೆ. ಆಕ್ಸಿಜನ್ ನಮಗೆಲ್ಲ ಉಸಿರಾಡೋಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಒಂದು ಗಾಳಿ, ಅದು ಆಕ್ಸಿಜನ್. ಓಕೆ, ನೋಡ ಇಲ್ಲಿ ಕ್ಲೋರೋಫಿಲ್, ಈ ಥರ ಗ್ರೀನ್ ಕಲರ್ಸ್ ಏನಿರ್ತಾವಲ್ಲ ಅವೆಲ್ಲ ಕ್ಲೋರೋಫಿಲ್ಸ್ಗಳು. ಕಾವಲು ಕೋಶಗಳು ಕೆಲವೊಂದು, ಪತ್ರರಂಧ್ರಗಳು, ಈ ಥರ ಗ್ಯಾಪ್ ಇದಾವಲ್ಲ. ಓಕೆ, ಮತ್ತು ಇದೊಂದು ಎಲೆ ಚಿತ್ರ ಕೊಟ್ಟಿದ್ದಾರೆ. ಮಕ್ಕಳಿಗೆ ಯಾವ ಥರ ತಿಳಿಸಬೇಕು ಅನ್ನೋದನ್ನು ಅವರು ಕಂಪ್ಲೀಟಾಗಿ ಇದು ಮಾಡಿದ್ದಾರೆ. ಸೊ ಒಂದು ಭಾಗನ, ಪತ್ರರಂಧ್ರದ ಒಂದು ಭಾಗನ ತೊಗೊಂಡು ತೋರಿಸ್ತಾ ಇದ್ದಾರೆ. ಕಾವಲು ಕೋಶಗಳು, ಈ ಕಾವಲು ಕೋಶಗಳು, ತೆರೆದ ಪತ್ರರಂಧ್ರ. ಓಕೆ, ಪತ್ರರಂಧ್ರ ಟೋಟಲ್ ಒಂದು ಮ್ಯಾಪ್ ಇದು. ಸೊ ಈ ಥರ ಮಕ್ಕಳಿಗೆ 7ನೇ ತರಗತಿ ಮಕ್ಕಳ ಮೆಂಟಾಲಿಟಿ ಏನಿದೆ ಆ ಥರ ಒಂದು ಬುಕ್ಕನ್ನ ಸೆಟ್ ಮಾಡಿರ್ತಾರೆ. ಬುಕ್ ಸೆಟ್ ಮಾಡಬೇಕಾದ್ರೆ ದೊಡ್ಡ ಮೇಧಾವಿಗಳಲ್ಲಿ ಕೂತ್ಕೊಂಡು ಬುಕ್ ಸೆಟ್ ಮಾಡಿರ್ತಾರೆ. ಮಕ್ಕಳಿಗೆ ಯಾವ ಥರ ನೆನಪಿರುತ್ತೆ, ಏನು ಓದಬೇಕು ಅವರು ಅಂತ. ಸೊ ಹಾಗಾಗಿ ಬೇಸಿಕ್ ಭಾಳ ಸ್ಟ್ರಾಂಗ್ ಇರಬೇಕು. ಇಲ್ಲಿ ಕೊಟ್ಟಿದ್ದು ನೋಡಿ, ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ ಮರಕ್ಕೆ, ಆಕ್ಸಿಜನ್ ಹೊರಗೆ ಬರುತ್ತೆ. ಈ ಕ್ಲೋರೋಫಿಲ್ ಅದನ್ನು ಕೋಶದಲ್ಲಿ ಇದಾಗುತ್ತೆ. ನೀರು ಮತ್ತು ಖನಿಜಗಳು ನೆಲದಲ್ಲಿ ಸಿಗುತ್ತೆ.
ಸಿಂಪಲ್ ನೋಡಿ. ಈ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಕಾರ್ಬೋಹೈಡ್ರೇಟ್ಗಳು ಅಂತಿಮವಾಗಿ ಪಿಷ್ಟವಾಗಿ ಪರಿವರ್ತನೆ ಆಗುತ್ತವೆ. ಎಲೆಗಳಲ್ಲಿರುವ ಪಿಷ್ಟವು ದ್ಯುತಿ ಸಂಶ್ಲೇಷಣೆ ಉಂಟಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಪಿಷ್ಟವು ಕೂಡ ಕಾರ್ಬೋಹೈಡ್ರೇಟ್ ಆಗಿರುತ್ತದೆ. ಕೇಳ್ಬೋದು ನೋಡಿ, ಪಿಷ್ಟ ಕೂಡ ಕಾರ್ಬೋಹೈಡ್ರೇಟ್, ಅದು ಕೂಡ ನೋಡಿ. ನೆಕ್ಸ್ಟ್ ಒಂದು ಕ್ವಶನ್ ಕೇಳ್ತಾರೆ ಮತ್ತೀಗ. ಗಾಢ ಕೆಂಪು, ನೇರಳೆ ಅಥವಾ ಕಂದು ಬಣ್ಣದ ಎಲೆಗಳಲ್ಲಿರುವ ಕೆಲವು ಸಸ್ಯಗಳನ್ನು ಬೋಜೋ ಗಮನಿಸಿರುತ್ತಾನೆ. ಈ ಎಲೆಗಳು ಕೂಡ ದ್ಯುತಿ ಸಂಶ್ಲೇಷಣೆ ನಡೆಸುವೆ ಎಂದು ತಿಳಿಯಲು ಅವನು ಬಯಸುತ್ತಾನೆ. ಈಗ ಪಾರ್ಕ್ ಒಳಗೆ ಕೆಲವೊಂದು ಡಿಸೈನ್ಡ್ ಗಿಡಗಳಿರ್ತವೆ, ಬಾರ್ಡರ್ಗೆ ಅಲ್ಲೆಲ್ಲ ಕೆಂಪು ಕಲರು, ಕಂದು ಬಣ್ಣದ ಕಲರು. ಸೊ ಆ ಥರ ಅವು ಗ್ರೀನ್ ಇರಲ್ಲ. ಅವು ಈಗ ಇಂಡೋರ್ ಪ್ಲಾಂಟ್ಸ್ ಆಗಿರ್ಬೋದು, ಏನು ಆಲ್ಮೋಸ್ಟ್ ಅಲ್ಲಿ ಏನು ಡೆಕೋರೇಟಿವ್ ಮರಗಳು ಬಳಸ್ತಾರಲ್ಲ, ಅವುಗಳು ಗ್ರೀನ್ ಆಗಿರೋದಿಲ್ಲ. ಸೊ ಅವುಗಳು ಕೂಡ ಮಾಡ್ತಾವ ಅಂತ ಕೇಳ್ತಾನೆ ನಾನು. ಇಷ್ಟು ಸಿಂಪಲ್ ಕ್ವಶನ್ ಅಲ್ಲ, ಅಷ್ಟೇ ಮಹತ್ವದ್ದು ಆಗಿರುತ್ತಿದ್ದು. ಕುಂಡಗಳಲ್ಲಿ ಬೆಳೆದ ಒಂದೇ ರೀತಿಯ 2 ಸಸ್ಯಗಳನ್ನು ತೆಗೆದುಕೊಳ್ಳಿ. ಒಂದು 72 ಗಂಟೆಗಳ ಕಾಲ ಕತ್ತಲೆಯಲ್ಲಿಡಿ. ಸೊ ಒಂದು ಇದು ಕೊಟ್ಟಿದ್ದಾರೆ ಇವರು, ಅದೇನು ಬೇಡ, ಮಾಡುತ್ತಾ ಇಲ್ಲ ಅಂತ ನೋಡೋಣ. ಈ ಥರ ಮರಗಳು ಆಲ್ಮೋಸ್ಟ್ ನೋಡಿರ್ತೀವಿ ನಾವು. ಇದು ಪಾರ್ಕಲ್ಲಿ ಸಿಗುತ್ತೆ, ಇದು ಪಾರ್ಕಲ್ಲಿ ಸಿಗುತ್ತೆ, ಇದು ಸಿಗುತ್ತೆ. ಇವೆಲ್ಲ ಡೆಕೋರೇಟಿವ್ ಐಟಮ್ಸ್ ಪಾರ್ಕ್ಗಳಲ್ಲಾಗಿರ್ಬೋದು, ಮನೆ ಮುಂದೆ ಗಾರ್ಡನಲ್ಲಾಗಿರ್ಬೋದು ಹಾಕಿರ್ತಾರೆ. ಸೊ ಇವುಗಳು ಕೂಡ ದ್ವಿತೀಯ ಸಂಶ್ಲೇಷಣೆ ಮಾಡ್ತಾವ, ಯಾಕಂದರೆ ಗ್ರೀನ್ ಇಲ್ಲ, ಇಲ್ಲೆಲ್ಲ ಬೇರೆ ಬೇರೆ ಕಲರ್ ಇದೆಲ್ಲ ಮಾಡ್ತಾವ ಅಂತ ಕೇಳ್ತಾರೆ. ಓಕೆ ನೋಡಿ, ಇಲ್ಲಿದೆ ಕೊಳಗಳು ಅಥವಾ ನಿಂತ ನೀರಿನ ಆಕಾರಗಳಲ್ಲಿ ಕೊಳಕಾದ ಹಸಿರು ಬಣ್ಣದ ತೇಪೆ ಪ್ಯಾಚ್ಗಳನ್ನು ನೀವು ಆಗಾಗ ನೋಡಿರುತ್ತೀರಿ. ಶೈವಲಗಳು, ಏನು ನಾವು ಇದು ಹೇಳ್ತೀವಲ್ಲ, ಪಾಚಿ ಅಂತ ಹೇಳ್ತೀವಲ್ಲ, ಶೈವಲಗಳೆಂಬ ಜೀವಿಗಳು ಬೆಳವಣಿಗೆಯಿಂದ ಉಂಟಾಗುತ್ತೆ. ಅವು ಜೀವಿಗಳು ಶೈವಲಗಳು ಏಕೆ ಹಸಿರು ಬಣ್ಣದಲ್ಲಿರುತ್ತವೆ ಎಂಬುದನ್ನು ನೀವು ಊಹಿಸಬಲ್ಲಿರ. ಯಾಕಂದರೆ ಅದರಾಗೂ ಕ್ಲೋರೋಫಿಲ್ಗಳು ಇರ್ತಾವೆ, ಹಾಗಾಗಿ ಅವು ಕೂಡ ಹಸಿರಾಗಿರ್ತಾವೆ. ಅವು ದ್ವಿತೀಯ ಸಂಶ್ಲೇಷಣೆ ಮಾಡಿ ತಮ್ಮ ಆಹಾರನ ತಾವೇ ತಯಾರಿಸ್ಕೊಳ್ತಾವೆ, ಶೈವಲಗಳು. ಓಕೆ, ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಹೊರತುಪಡಿಸಿ ಇತರ ಆಹಾರಗಳ ಸಂಶ್ಲೇಷಣೆ. ಈಗ ಆದಮೇಲೆ ಕ್ವಶನ್ ಕೇಳಿದ್ರು, ಕಂದು ಬಣ್ಣದ ಇರ್ತಾವೆ ಎಲೆ ಹಂಗಂಥೇಳಿ. ಸೊ ಮತ್ತಿಲ್ಲಿ ಬೇರೆ ಒಂದು ಭಾಗಗಳಲ್ಲಿ ಕೂಡ ಆಹಾರನ ತಯಾರಿಸ್ಕೊಳ್ತವೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಮೂಲಕ ಕಾರ್ಬೋಹೈಡ್ರೇಟ್ಗಳನ್ನು ಏನು ರೆಡಿ ಮಾಡ್ತಾವಲ್ಲ ಎಂಬುದನ್ನು ನೀವು ಈಗಷ್ಟೇ ಕಲಿತೀರಿ. ಕಾರ್ಬೋಹೈಡ್ರೇಟ್ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ಮಾಡಲ್ಪಟ್ಟ ಪ್ರೋಟೀನ್ ಮತ್ತು ಕೊಬ್ಬುಗಳಂಥ ಆಹಾರದ ಇತರ ಘಟಕಗಳು ಸಂಶ್ಲೇಷಣೆಯಲ್ಲಿ ಇವು ಬಳಕೆಯಾಗುತ್ತವೆ. ಆದರೆ ಪ್ರೋಟೀನ್ಗಳು ನೈಟ್ರೋಜನ್ ಹೊಂದಿರುವ ನೈಟ್ರೋಜನ್ಯುಕ್ತ ವಸ್ತುಗಳು ನೈಟ್ರೋಜನನ್ನು ಎಲ್ಲಿಂದ ಪಡೆಯುತ್ತವೆ? ಅವು ಎಲ್ಲಿಂದ ತಗೋತಾವೆ ನೈಟ್ರೋಜನ್ ಅಂತ ಕೇಳ್ತಾರೆ. ಗಾಳಿಯಲ್ಲಿ ಅನಿಲ ರೂಪದ ನೈಟ್ರೋಜನ್ ಹೇರಳವಾಗಿದೆ ಎಂಬುದನ್ನು ಸ್ಮರಿಸಿಕೊಳ್ಳಿ. ಓಕೆ, ಆದರೆ ಈ ನೈಟ್ರೋಜನ್ ಸಸ್ಯಗಳಿಗೆ ಹೀರಿಕೊಳ್ಳಲಾರವು. ಮಣ್ಣಿನಲ್ಲಿರುವ ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳು ಅನಿಲ ರೂಪದ ನೈಟ್ರೋಜನನ್ನು ಬಳಸಬಲ್ಲ ರೂಪಕ್ಕೆ ಪರಿವರ್ತಿಸುತ್ತವೆ ಮತ್ತು ಅದನ್ನು ಮಣ್ಣಿಗೆ ಬಿಡುಗಡೆ ಮಾಡುತ್ತವೆ. ಇವುಗಳನ್ನು ನೀರಿನೊಂದಿಗೆ ಸಸ್ಯಗಳು ಹೀರಿಕೊಳ್ಳುತ್ತವೆ. ಸೊ ನೈಟ್ರೋಜನ್ ಬೇಕಾಗುತ್ತೆ ಅವಕ್ಕೆ. ಡೈರೆಕ್ಟ್ ನೈಟ್ರೋಜನ್ ಮರಗಳಿಗೆ ತೊಗೊಳಕ್ಕಾಗಲ್ಲ, ಅದು ತೊಗೋಬೇಕು ಓನ್ಲಿ ಕಾರ್ಬನ್ ಡೈಆಕ್ಸೈಡ್ ತೊಗೊಳ್ತದೆ ಮತ್ತು ನೀರು ತೊಗೊಳ್ತದೆ. ಕೆಲವು ಪ್ರಾಣಿಗಳು ಮಣ್ಣಿನಲ್ಲಿರುವ ಕೆಲವೊಂದು ಪ್ರಾಣಿಗಳು ನೈಟ್ರೋಜನ್ನ ತೊಗೊಂಡು ಮರಕ್ಕೆ ಯಾವ ರೀತಿ ಅದು ತೊಗೊಳ್ಬೇಕು ಆ ಥರ ನೈಟ್ರೋಜನ್ನ ಪರಿವರ್ತನೆ ಮಾಡ್ತಾವೆ. ಅದು ನೀರಿನೊಂದಿಗೆ ಸಸ್ಯಗಳು ಹೀರ್ಕೊಳ್ತದೆ. ನೈಟ್ರೋಜನ್ ಯುಕ್ತ ಗೊಬ್ಬರವನ್ನು ರೈತರು ಮಣ್ಣಿಗೆ ಸೇರಿಸುವುದನ್ನು ಕೂಡ ನಾವು ಇಲ್ಲಿ ನೋಡಬಹುದು. ನೈಟ್ರೋಜನ್, ಪೊಟ್ಯಾಸಿಯಮ್, ಮ್ಯಾಗ್ನೀಸ್ ಇರುವಂಥ ರಸಗೊಬ್ಬರಗಳು ಇರ್ತಾವಲ್ಲ, ಅವು ಹಾಕ್ತಾರಲ್ಲ, ಅದಕ್ಕೆ ಹಾಕ್ತಾರೆ. ನೈಟ್ರೋಜನ್ ನೇರವಾಗಿ ಮರಗಳು ತೊಗೊಳಿಕ್ಕೆ ಆಗೋದಿಲ್ಲ. ಅವುಗಳ ಬೆಳವಣಿಗೆಗೆ ನೈಟ್ರೋಜನ್ ಮುಖ್ಯವಾಗಿರುತ್ತೆ, ನೇರವಾಗಿ ತೊಗೊಳಕ್ಕಾಗೋದಿಲ್ಲ. ಹಾಗಾಗಿ ಕೃತಕವಾಗಿ ತಯಾರಿಸಿದಂಥ ಬೇರೆ ಒಂದು ರೂಪಕ್ಕೆ ತಂದಿರುವಂಥ ನೈಟ್ರೋಜನನ್ನು ಯಾವಾಗ ರೈತರು ಹಾಕ್ತಾರೆ ಆವಾಗ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅವಕ್ಕೆ ಬೇಕಾಗಿರುವಂಥ ಆ ನೈಟ್ರೋಜನ್ ನೀರಿನ ಮೂಲಕ ಮರಗಳು ಹೀರ್ಕೊಳ್ತವೆ. ಈ ರೀತಿಯಲ್ಲಿ ಸಸ್ಯಗಳು ಇತರ ಘಟಕಗಳೊಂದಿಗೆ ತಮ್ಮ ನೈಟ್ರೋಜನ್ ಅವಶ್ಯಕತೆಯನ್ನು ಪೂರೈಸಿಕೊಳ್ಳುತ್ತವೆ. ನಂತರದಲ್ಲಿ ಸಸ್ಯಗಳು ಪ್ರೋಟೀನ್ ಮತ್ತು ವಿಟಮಿನ್ಗಳನ್ನು ಸಂಶ್ಲೇಷಿಸುತ್ತವೆ. ಓಕೆ, ಪ್ರೋಟೀನ್ ಮತ್ತು ವಿಟಮಿನ್ಗಳು ಆಯಿತು. ಓಕೆ, ಕೆಲವೊಂದು ಸಸ್ಯಗಳಲ್ಲಿ ಇದೊಂದು ಟಾಪಿಕ್ ಉಳಿದಿತ್ತಲ್ಲ, ಹಸಿರಿಲ್ಲದ ಎಲೆಗಳಲ್ಲೂ ಕ್ಲೋರೋಫಿಲ್ ಇರುತ್ತದೆ. ಹೆಚ್ಚು ಪ್ರಮಾಣದ ಕೆಂಪು, ಕಂದು ಮತ್ತು ಇತರ ವರ್ಣಗಳು ಏನು ಪಿಗ್ಮೆಂಟ್ಸ್ಗಳಿರ್ತಾವಲ್ಲ, ಹಸಿರು ಬಣ್ಣವನ್ನು ಮರೆಮಾಚಿರುತ್ತವೆ. ಓಕೆ, ಅವು ಇರುತ್ತೆ ಅದರಲ್ಲಿ, ಬಟ್ ಅವು ಮರೆಮಾಚಿರ್ತವೆ ಅಂತ ಹೇಳ್ತಾರೆ. ಸೊ ಅದೊಂದು ಸ್ಕಿಪ್ ಆಗಿತ್ತು. ಸಸ್ಯಗಳಲ್ಲಿ ಇತರ ಪೋಷಣಾ ವಿಧಾನಗಳು ಈಗ ಒಂದಾಯಿತು. ಒಂದು ನೀರು ಮತ್ತಂದ್ರೆ ಖನಿಜಗಳು ಪಡಿತದ, ಮತ್ತಂದ್ರೆ ಇದು ಪಡ್ಕೊಂಡು ಅವು ಪೋಷಣೆಗಳು ಅವು ಮಾಡ್ಕೊತಾವೆ. ಬೇರೆ ರೀತಿ ಇದಾವೆ ಇಲ್ಲಿ. ಆ ರೀತಿಯ ವಿಧಾನಗಳು ಏನಂತ ನೋಡೋಣ. ಕ್ಲೋರೋಫಿಲ್ ಇಲ್ಲದ ಕೆಲವು ಸಸ್ಯಗಳಿವೆ. ಅವು ಆಹಾರಗಳನ್ನು ಸಂಶ್ಲೇಷಿಸಿಕೊಳ್ಳಲಾರವು. ಅವು ಹೇಗೆ ಬದುಕುತ್ತವೆ ಮತ್ತು ತಮ್ಮ ಆಹಾರವನ್ನು ಹೇಗೆ ಪಡೆದುಕೊಳ್ಳುತ್ತವೆ? ಮಾನವರು ಮತ್ತು ಪ್ರಾಣಿಗಳಂತೆ ಅವು ಸಸ್ಯಗಳು ಬೇರೆ ಸಸ್ಯಗಳ ತಯಾರಿಸಿದ ಆಹಾರದ ಮೇಲೆ ಅವಲಂಬಿತವಾಗಿವೆ. ಅವು
ಪರಪೋಷಿತ ಪೋಷಣಾ ವಿಧಾನವನ್ನು ಬಳಸಿಕೊಳ್ಳುತ್ತವೆ. ಚಿತ್ರ 1.5 ನೋಡ್ರಿ, ನೋಡಿ, ಹಳದಿ ಬಣ್ಣದ ತಂತಿಯಂತಹ ಕವಲೊಡೆದ ರಚನೆಗಳು, ಬಳ್ಳಿಗಳಿರ್ತಾವಲ್ಲ, ಕೆಲವೊಂದು ಮರದ ಮೇಲೆ ಬಳ್ಳಿಗಳಿರ್ತಾವಲ್ಲ, ಅದು ಕೊಟ್ಟಿದ್ದಾರೆ. ಒಂದು ಮರದ ಕಾಂಡ ಮತ್ತು ರೆಂಬೆಗಳ ಸುತ್ತಕೊಂಡಿರುವುದನ್ನು ನೀವು ನೋಡುತ್ತಿದ್ದೀರಿ. ಇದು ಕ್ಯಾಸ್ಕ್ಯೂಟಾ ಎಂಬ ಸಸ್ಯ. ಸರಿ, ಇಲ್ಲೇನು ಕಾಣ್ತಾ ಇದ್ದಲ್ಲ, ಈ ಬಳ್ಳಿ ಥರ ಏನು ಸುತ್ತಕೊಂಡಿದ್ದು ಆವರಿಸ್ಕೊಂಡಿದ್ದು ಅದು. ಇದು ಕ್ಲೋರೋಫಿಲ್ ಹೊಂದಿಲ್ಲ. ತಾನು ಮೇಲಿರುತ್ತಿರುವ ಸಸ್ಯದಿಂದ ಸದ್ಯ ಆಹಾರವನ್ನು ಇದು ಪಡೆದುಕೊಳ್ಳುತ್ತದೆ. ನೋಡಿರಿ, ಕೆಲವೊಂದು ಎಲ್ಲ ಮರಗಳು ಅಂತ ನೋಡ್ರಿ, ಇಲ್ಲ ಇದು ಯಾವ ಬುಕ್ ನೀವು ತಗೊಂಡ್ರು ಕೂಡ ಇಷ್ಟೊಂದು ಡೀಪಾಗಿ ಮಾಹಿತಿ ಕೊಡೋದಿಲ್ಲ. ಅಷ್ಟು ಬೇಸಿಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಆಹಾರಗಳು ದ್ಯುತಿ ಸಂಶ್ಲೇಷಣೆ ಮಾಡ್ತಾವೆ ಅಂತ ಕಾಮನ್ ಆಗಿ ಓದಿದ್ದೇನು. ಬಟ್ ಈ ಒಂದು ನೋಡಿ, ಈ ಒಂದು ಕ್ಯಾಸ್ಕ್ಯೂಟಾ ಎಂಬ ಸಸ್ಯದ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು ಬಳ್ಳಿ ಟೈಪ್ ಇರುತ್ತಲ್ಲ ಹಳದಿ ಕಲರ್ದು, ಅದು ಬೇರೆ ಮರದ ಮೇಲೆ ಇದು ಅವು ತಯಾರಿಸಿದಂಥ ಅವು ಆಹಾರನ ಇವು ಬಳಸ್ಕೊತಾವೆ. ಹಾಗಾಗಿ ಅವಕ್ಕೆ ಆತಿಥ್ಯ ಸಸ್ಯ ಅಂತ ಕರೀತಾರೆ. ನಾವು ಉಡಾಳ ಮೈಗಳ ಮಗ ಅಂತ ಕರಿಬೋದು. ಅವಕ್ಕೆ ನಾವು ಮನೆಯಾಗ ಇರ್ತಾವೆ, ಒಂದು ಏನು ಮಾಡೋದಿಲ್ಲ ಅವು. ಯಾವ ಅಣ್ಣ ತಮ್ಮ ಅಪ್ಪ ದುಡಿದಿರ್ತಾವೆ, ಇವು ತಿಂದು ಓಡಾಡ್ತಾವಲ್ಲ, ಅವು ಪರಪೋಷಕಗಳವು. ಸ್ವಂತ ದುಡ್ದು ಸ್ವಂತ ತಿಂತಾವಲ್ಲ, ಅವು ಸ್ವಂತ ಏನವು ಸ್ವಪೋಷಕಗಳು. ಈ ಹೆಂಗೆ ಈ ಗಿಡದ ಮೇಲೆ ಅದಾವಲ್ಲ, ಹಂಗಾಗಿ ಪ್ರತಿಯೊಂದು ಮನೆಯಾಗ ಒಂದು ಇರ್ತದೆ ರೀ, ಅದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅದು. ಸೊ ಅವು ಪರಪೋಷಕಗಳು. ನೀವು ನೌಕರಿ ತೊಗೊಳತನ ನೀವು ಪರಪೋಷಕರು. ಯಾವುದೋ ಓದಿ ನೌಕರಿ ತೊಗೊಂಡು ಅವಾಗ ನೀವು ಸ್ವಪೋಷಕರಾದ್ರೆ ಅಂತಂದ್ರೆ ನಿಂಬಲ್ಲಿ ಮಾತ್ರ ಕ್ಲೋರೋಫಿನ್ ಬರ್ತದೆ, ಅಂದ್ರೆ ವಿಟಮಿನ್ ಎಮ್ ಮನಿ ಬರ್ತದೆ. ಅವಾಗೆಲ್ಲ ನೀವೆಲ್ಲ ಮತ್ತು ಆಕ್ಸಿಜನ್ ಮತ್ತು ರಿಲೀಸ್ ಮಾಡ್ತೀರಿ ಮನೆಯವರಿಗೆ, ಏನು ದುಡಿಬೇಕು. ಹಾಗಾಗಿ ನೀವು ಸ್ವಪೋಷಕರಾಗಬೇಕಂದ್ರೆ ಚೆನ್ನಾಗಿ ಓದಬೇಕು. ಈ ಒಂದು ಇದು ಕ್ಯಾಸ್ಕ್ಯೂಟಾ ಟೈಪ್ ಆಗಬಾರ್ದು. ಆತಿಥ್ಯ ಸಸ್ಯ ನೋಡ್ರಿ, ಸಸ್ಯಗಳೊಳಗೂ ಮೈಗಳದಾವ. ಮಕ್ಕಳು ತಮ್ಮ ಆಹಾರ ತಾವು ರೆಡಿ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಎಂಥ ಕಾಮಿಡಿ ಅನ್ನಿಸ್ತಲ್ಲ. ಇದೆ ಅವ್ರದಿಂದ ಪರಾವಲಂಬಿಗಳದಾವ ಇವು. ಅವು ರೆಡಿ ಮಾಡ್ತಾವ, ಬೇರ್ನಾಗಿ ನೀರಿಗೆ ಹೀರ್ಕೊಂಡು ಇವು ಕುಂತು ತಿಂತಾವೆ, ಅವ್ರ ಮೇಲೆ ಕುಂತೀವಿ. ಓಕೆ, ಮತ್ತು ಇಲ್ಲಿ ಕೆಳಗೆ ನೋಡೋಣ. ನಮ್ಮ ರಕ್ತ ಹೀರುವ ಸೊಳ್ಳೆ, ತಿಗಣೆ, ಹೇನು ಮತ್ತು ಜಿಗಣಿಗಳು ಕೂಡ ಪರಾವಲಂಬಿಗಳೇ ಎಂಬುದನ್ನು ತಿಳಿದುಕೊಳ್ಳಲು ಬಯಸ್ತಾಳೆ ಹುಡುಗಿ. ಪ್ರಾಣಿಗಳನ್ನು ತಿನ್ನುವ ಭಕ್ಷಿಸುವ ಸಸ್ಯಗಳನ್ನು ನೀವು ನೋಡಿರುವಿರಾ ಅಥವಾ ಅವುಗಳ ಬಗ್ಗೆ ಕೇಳಿದನು. ಕೀಟಗಳ ಬಲೆಗೆ ಬೀಳಿಸಿಕೊಳ್ಳುವ ಮತ್ತು ಅವುಗಳನ್ನು ಜೀರ್ಣಿಸಿಕೊಳ್ಳುವ ಕೆಲವು ಸಸ್ಯಗಳಿವೆ. ಕೆಲವು ಅದಾವ್ರಿ, ನಾನ್ ವೆಜ್ ಅದಾವ ಸಸ್ಯಗಳು. ನಮ್ಮಲ್ಲಿ ಇದಾವೆ ರೀ, ನಾನ್ ವೆಜ್ ತಿಂತಾರಲ್ಲ ಕೆಲವೊಬ್ಬರು. ಶುಕ್ರವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ, ಮಂಗಳವಾರ ತಿನ್ನಲ್ಲ, ಉಳಿದ ದಿನ ತಿಂತೀವಿ ಅಂತಾರಲ್ಲ. ಹಂಗೆ ಅಲ್ಲಿ ಪ್ರಾಣಿಗಳನ್ನ ತಮ್ಮ ಆಹಾರ ತಾವು ಇದು ಮಾಡಲ್ಲ. ಅವು ಇವು ಜಿಗಣಿ, ಅವು ಸಣ್ಣ ಸೊಳ್ಳೆಗಳು, ಅವು ಇವು ಏನಿರ್ತಾವಲ್ಲ ಅವಕ್ಕೆ ತಿಂದು ಬದುಕ್ತಾವೆ. ಅಂಥ ಸಸ್ಯಗಳು ಹಸಿರು ಅಥವಾ ಬೇರೆ ಬಣ್ಣಗಳಲ್ಲಿರುತ್ತವೆ. ಚಿತ್ರ ಕೊಟ್ಟಿದ್ದಾರೆ ನೋಡೋಣ. ಸೂಜಿ ಅಂತ ರಚನೆ, ಎಲೆಯ ಮಾರ್ಪಾಟಾದ ಭಾಗ ಸೂಜಿಯ ಬಾಯಿಯನ್ನು ತೆರೆಯಬಲ್ಲ ಅಥವಾ ಮುಚ್ಚಬಲ್ಲ ಮುಚ್ಚಳವಾಗಿ ಎಲೆಗಳು ತುದಿ ಭಾಗದ ರೂಪುಗೊಂಡಿದೆ. ಹೂಜಿಯ ಒಳಭಾಗದಲ್ಲಿ ಸೆರೆಸಿಕ್ಕ ಕೀಟವನ್ನು ಹಿಡಿದುಕೊಳ್ಳಲು ಕೂದಲುಗಳಿವೆ. ಮುಚ್ಚಳ ಮುಚ್ಚಿಕೊಳ್ಳುತ್ತದೆ ಮತ್ತು ಕೀಟವು ಸಿಕ್ಕಿ ಹಾಕಿಕೊಳ್ಳುತ್ತದೆ. ಹೂಜಿಯ ಒಳಗೆ ಸ್ರವಿಕೆಯಾಗುವ ಜೀರ್ಣರಸಗಳು ಕೀಟವನ್ನು ಕೊಲ್ಲುತ್ತವೆ ಮತ್ತು ಕೀಟಗಳ ದೇಹದಲ್ಲಿರುವ ಪೋಷಕಗಳು ಹೀರಿಕೆಯಾಗುತ್ತವೆ. ಕೀಟಗಳನ್ನು ತಿನ್ನುವ ಅಂಥ ಸಸ್ಯಗಳನ್ನು ಕೀಟಹಾರಿ ಸಸ್ಯಗಳು ಅಂತ ಕರೀತಾರೆ ನೋಡ್ರಿ. ನಿಮ್ಗೆಲ್ಲರ ಈ ಸೋರ್ಸ್ ಸಿಕ್ತಂದ್ರೆ ನಾನು ಕಮೆಂಟ್ ಬಾಕ್ಸ್ದಾಗ ಒಂದು ಸ್ಕ್ರೀನ್ಶಾಟ್ ಹಾಕ್ರಿ ನೋಡೋಣ. ಇಷ್ಟು ಡೀಪ್ ಸೋರ್ಸ್ ನಿಮ್ಗೆಲ್ಲರೂ ಸಿಗ್ತದೆ. ಸಾಧ್ಯ ಇಲ್ಲ ಸಿಗೋಕ್ಕಿದು. ಇದೆಲ್ಲ ಸಿಗೋದು ಸರ್ಕಾರಿ ಪುಸ್ತಕದಲ್ಲಿ. ಸರ್ಕಾರಿ ಶಾಲೆನೇ ಮಾಡಿ, ಅದಕ್ಕೆ ಸರ್ಕಾರಿ ಶಾಲೆ ಕಲಿಬೇಕು. ನೀವು ಪ್ರೈವೇಟ್ ಸ್ಕೂಲ್ದಾಗ ಹೋದ್ರೆ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಅಂತ ಹೇಳ್ತಾರೆ. ಬಟ್ ಇಷ್ಟು ಡೀಪಾಗಿ ನಿಮ್ಗೆ ಯಾವುದೇ ಒಂದು ನಾಲೆಜ್ ಕೊಡಲ್ಲ. ಯಾವುದೇ ಪ್ರೈವೇಟ್ ಮ್ಯಾಗ್ಝಿನ್ ಆಗಲಿ ಏನೇ ಆಗಲಿ ಹೈಲೈಟೆಡ್ ಕೊಡ್ತಾರೆ ಅವರು. ಹೈಲೈಟೆಡ್ ಇಂಪಾರ್ಟೆಂಟ್ ಏನು ಕ್ವಶನ್ಸ್ ಮೊದಲು ಬರ್ತಿತ್ತು, ಡೈರೆಕ್ಟ್ ಕ್ವಶನ್ಸ್, ಹಿಟ್ ಕ್ವಶನ್ಸ್, ಅದಕ್ಕೆ ಪೂರಕವಾದಂಥ ಮಾಹಿತಿ ಅವ್ರು ಕೊಡ್ತಾ ಇದ್ದಾರೆ. ಬಟ್ ಈಗ ಅದೆಲ್ಲ ನಡೆಯಲ್ರದು. ಕ್ವಶನ್ ತೆಗಿಯೋರು ನಾವು ಹೆಂಗೆ ರೆಡಿ ಆಗತ್ತೀವಿ, ಕ್ವಶನ್ ತೆಗಿಯೋರು ಹಾಗೆ ರೆಡಿ ಆಗತ್ತಾರೆ. ಓಕೆ, ಎಲ್ಲಿ ಹೋದೇನು? ಇಂಥ ಸಸ್ಯಗಳು ತಾವು ಬೆಳೆಯುವ ಮಣ್ಣಿನಿಂದ ಎಲ್ಲ ಅಗತ್ಯ ಪೋಷಕಗಳನ್ನು ಪಡೆಯದೇ ಇರುವ ಸಾಧ್ಯತೆ ಇದೆ. ಮಣ್ಣಿನಿಂದ ಅಲ್ಲ, ಬರೀ ಕೀಟಗಳಿಂದ ತಿಂದು ಬದುಕ್ತಾವೆ. ಕೀಟಗಳನ್ನ ತಿಂದು ಬದುಕೋರು ಇವರು. ನಮ್ಮಲ್ಲಿ ಬಂದು ಕೂಡ್ತಾವೆ, ಅವು ಇಲ್ಲಿ ಬಂದು ಕೂಡ್ತಾವೆ, ಕಪ್ಪ ಅಂತ ಹಿಡ್ಕೊಂಡ್ಬಿಡ್ತಾವೆ, ಹಿಡ್ಕೊಂಡು ಹೋಗ್ಬಿಡ್ತಾವೆ ಈ ಥರ. ಈಗ ನೋಡಿ ಗೊಂದಲದಾಗ ಆಗ್ಬಿಟ್ಟು ಹುಡುಗ
ಗೊಂದಲದಾಗಿದ್ದ ನಾವು. ಹೂಜಿ ಗಿಡವು ಹಸಿರಾಗಿದ್ದು ದ್ಯುತಿಸಂಶ್ಲೇಷಣೆ ನಡೆಸುವುದಾದರೆ ಇದು ಕೀಟಗಳು ಯಾಕೆ ತಿನ್ನಬೇಕು? ಕರೆಕ್ಟ್ ಅದ, ಹೂಜಿ ಬಣ್ಣವು ಹಸಿರಾಗದವ, ಮತ್ತು ಅವು ಯಾಕೆ ತಿನ್ನಬೇಕು ಅಂತ ಕೇಳ್ತಾನೆ. ನೋಡ ಅದಕ್ಕೆ ಏನು ಆನ್ಸರ್ ಇದೆ ಅಂತ ಮುಂದೆ. ತರಕಾರಿ ಮಾರುಕಟ್ಟೆಗಳಲ್ಲಿ ಅಣಬೆ ಪೊಟ್ಟಣಗಳನ್ನು ಮಾರುವುದನ್ನು ನೀವು ನೋಡಿದ್ದೀರಾ? ಅಣಬೆಗಳು ನಮ್ಮ ಕಡೆ ನಾಯಿಕೊಡಿ ಅಂತ ಕರಿತೀವಿ ಅದಕ್ಕೆ. ಅದರಿಂದ ಕೆಲವು ಕಡೆ ಆಹಾರ ತಯಾರಿಸ್ತಾರೆ, ಮಶ್ರೂಮ್ ಅಂತ, ಹೌದಾ? ಮಳೆಗಾಲದಲ್ಲಿ ತೇವಭರಿತ ಮಣ್ಣು ಅಥವಾ ಕೊಳೆಯುತ್ತಿರುವ ಮರದ ತುಂಡಿನ ಮೇಲೆ ಬೆಳೆಯುತ್ತವೆ. ಛತ್ರಿ, ಅಂಬ್ರೆಲಾ ಅಂತಿರ್ತಾವ, ಗುಚ್ಚೆಯನ್ನು ಕೂಡ ಹಳ್ಳಿ ಒಳಗೆ ಹುಟ್ಟಿದ್ರೆ ನೀವು ನೋಡಿರ್ತೀರಿ, ಹಳ್ಳಿ ಒಳಗೆ ಬೆಳೆದ್ರೆ ನೀವು ಕಂಪಲ್ಸರಿ ನೋಡೋದ್ರ ಜೊತೆ ಆಟ ಆಡಿರ್ತೀರಿ. ಇವುಗಳಿಗೆ ಬದುಕಲು ಯಾವ ರೀತಿಯ ಪೋಷಕಗಳ ಅಗತ್ಯವಿದೆ, ಅವುಗಳನ್ನು ಎಲ್ಲಿಂದ ಪಡೆಯುತ್ತೆ ಎಂಬುದನ್ನು ತಿಳಿಯೋಣ. ಕೊಳತ ಜಾಗ ಅದು, ಅಲ್ಲೇನೂ ಇರೋಂಗಿಲ್ಲ, ಮತ್ತು ಅವು ಹಸಿರಿನ ಮೇಲೂ ಬದುಕಲ್ಲ ಅವು, ಮತ್ತು ಅವು ಹಸಿರಲ್ಲ, ಮತ್ತು ಅವು ಹೆಂಗೆ ಬದುಕ್ತಾವ ನೋಡಲಿ. ನೋಡಲಿ, ಈ ಜೀವಿಗಳು ಪೋಷಕಗಳನ್ನು ಹೇಗೆ ಪಡೆದುಕೊಳ್ಳುತ್ತೆ ಎಂಬುದನ್ನು ತಿಳಿಯಲು ಬೋಜೋ ಬಯಸುತ್ತಾನೆ. ಅವುಗಳಿಗೆ ಪ್ರಾಣಿಗಳಂತೆ ಬಾಯಿಗಳಿಲ್ಲ, ಕ್ಲೋರೋಫಿಲ್ ಇರುವುದಿಲ್ಲ, ಅವು ಹಸಿರು ಸಸ್ಯಗಳು ಅಲ್ಲ, ಮತ್ತು ದ್ವಿತೀಯ ಸಂಶ್ಲೇಷಣೆ ಕೂಡ ಆಗೋದಿಲ್ಲ. ಇದು ಒಂಥರ ಡಿಫ್ರೆಂಟ್ ಅದ, ಇದು ಹೆಂಗೆ ಬದುಕ್ತದ? ಓಕೆ, ನೋಡಲಿ. ಒಂದೊಂದು ಸಣ್ಣ ಚಟುವಟಿಕೆ ಹೇಳಿದ್ದಾರೆ. ಬ್ರೆಡ್ಡಿನ ಚೂರೊಂದನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ನೀರಿನಿಂದ ಒದ್ದೆ ಮಾಡಿ 2-3 ದಿನಗಳವರೆಗೆ ಅಥವಾ ಅದರ ಮೇಲೆ ನಯವಾದ ತೇಪೆಯನ್ನು ಕಾಣಿಸಿಕೊಳ್ಳುವವರೆಗೆ ಬೆಚ್ಚಗಿನ ತೇವಭರಿತ ಸ್ಥಳದಲ್ಲಿ ನೀರಾಗಿ ಮುಚ್ಚಿ ಅದಕ್ಕೆ ಸ್ವಲ್ಪ ಮುಚ್ಚಿಡ್ರಿ ಅಂತ ಹೇಳ್ತಾರೆ. ಅದ್ರ ಮ್ಯಾಗ ಒಂದೇನೋ ಒಂಥರ ಒಂದು ಲೇಯರ್ ಬರೋವರೆಗೂ. ತೇಪೆಗಳು ಬಿಳಿ, ಹಸಿರು, ಕಂದು ಅಥವಾ ಬೇರೆ ಯಾವುದೇ ಬಣ್ಣದಾಗಿರ್ಬೋದು. ಬೂಸ್ಟ್ಗಳಂತ ಕರಿತೀವಿ ಅದಕ್ಕೆ ನಾವು. ಏನು ಬೂರ್ಸ್ ಬರ್ತಲ್ಲ ಅದು ಕೂಡ ಸೂಕ್ಷ್ಮಜೀವಿಗಳು ಕೂಡ. ಸೂಕ್ಷ್ಮದರ್ಶಕ ಅಥವಾ ವರ್ಧಕ ಮಸೂರದಲ್ಲಿ ಈ ತೇಪೆಯನ್ನು ವೀಕ್ಷಿಸಿ. ವೀಕ್ಷಣೆಗಳನ್ನು ನೋಟ್ಬುಕ್ನಲ್ಲಿ ಬರೆಯಿರಿ ಅಂತ. ಎಲೆಗಳು ಬ್ರೆಡ್ಡಿನ ಚೂರಿನ ಮೇಲೆ ಹರಿದುಕೊಂಡಿರೋದನ್ನು ನೀವು ನೋಡಿರ್ಬೋದು. ಓಕೆ, ಒಂದು ಬೆಳೀತದ ಅವು ಶಿಲೀಂಧ್ರಗಳು. ಈ ಜೀವಿಗಳಿಗೆ ಶಿಲೀಂಧ್ರಗಳು ಫಂಗಸ್ ಅಂತ ಕರಿತೀವಿ ಎನ್ನುವರು. ಅವು ಬೇರೆಯದೇ ಆದ ಪೋಷಣಾ ವಿಧಾನವನ್ನು ಹೊಂದಿವೆ. ಅವು ಬ್ರೆಡ್ಡಿನಿಂದ ಪೋಷಣೆಗಳನ್ನು ಹೀರಿಕೊಳ್ಳುತ್ತವೆ. ಸುತ್ತಮುತ್ತ ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುತ್ತವೆ. ಸತ್ತು ಹೋಗಿ ಕೊಳೆತ ಏನು ಜೀವಿಗಳಿರ್ತಾವಲ್ಲ ಅದರಿಂದ ಪೋಷಣೆ ತೊಗೊಳ್ತಾವೆ ಅಂತ ಹೇಳ್ತಾರೆ ಅವರು. ಅದನ್ನು ನಮ್ಮ ಮಶ್ರೂಮ್ ಅಂತ ಈಗಿಂದ ಮಾಡರ್ನ್ ಜಮಾನದಾಗ ಮಶ್ರೂಮ್ ಫ್ರೈ ಅದೆಲ್ಲ ಮಾಡ್ಕೊಂಡು ತಿಂತಾರೆ. ಓಕೆ, ಈ ಪೋಷಣಾ ವಿಧಾನಕ್ಕೆ ಕೊಳೆ ನೀತಿ ಪೋಷಣೆ ನೋಡಿರಿ, ಸ್ವಪೋಷಣೆ ಒಂದು, ಪರಾವಲಂಬಿ ಪೋಷಣೆ, ಪರಪೋಷಣೆ 2. ಮೂರನೇದೊಂದು ಓದೇವ್ರಿ ನಾವೊಂದು ಗೆಸ್ಟ್ ಇದ್ನಲ್ಲ, ಅದು ಗೆಸ್ಟ್ ಒಂದೇ ಸೆಕೆಂಡ್ ನೋಡ್ಬೇಡ ರೀ. ಅದಕ್ಕೆ ಏನೋ ಅಂದ್ರಲ್ಲ, ಕೀಟಹಾರಿ ಸಸ್ಯಗಳಿಗೆ ಆತಿಥ್ಯ ಸಸ್ಯ, ಪರಾವಲಂಬಿ, ಪರಪೋಷಿತ ಪೋಷಣಾ ವಿಧಾನ, ಇದು ಪರಪೋಷಿತ. ಓಕೆ, ಹಾಗೆ ಇದು ಕೂಡ ಒಂದು ಮತ್ತಿದು ಕೊಳೆ ನೀತಿ ಪೋಷಣೆ ಕೇಳ್ಬೋದು ರೀ ನಾಳೆ. ಕೊಳೆ ನೀತಿ ಪೋಷಣೆ ನಾನಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಬುಕ್ ಓದೋವರೆಗೂ ನನಗೆ ಇದು ಇನ್ಫಾರ್ಮೇಷನ್ ಎಲ್ಲೂ ಸಿಕ್ಕಿರಲಿಲ್ಲ. ನಾವು ಓದುವಾಗ ಇರ್ಬೋದು, ಬಟ್ ಇಷ್ಟು ಡೀಪ್ ನಾವು ಓದಿಲ್ಲ ಆವಾಗ ಕೂಡ. ಇದು ಅವಾಗೆಲ್ಲ ಹುಡುಗಾಟ ಓದಿಲ್ಲ, ಬಟ್ ಇವಾಗ ಅವಶ್ಯಕತೆ ಇದೆ, ಓದ್ತಾ ಇದ್ದೀವಿ ನೋಡಿ. ಕೊಳೆ ನೀತಿ ಪೋಷಣೆ ವಿಧಾನ ಅನುಸರಿಸುವ ಜೀವಿಗಳಿಗೆ ಕೊಳೆ ನೀತಿಗಳು ಎಂದು ಕರೀತಾರೆ. ಕೊಳೆ ನೀತಿಗಳು ಬಿಸಿ ಮತ್ತು ಆರ್ದ್ರ ಹವಾಮಾನದಲ್ಲಿ ತುಂಬ ಸಮಯದವರೆಗೆ ಇಟ್ಟಿರುವ ಉಪ್ಪಿನಕಾಯಿ, ಚರ್ಮ, ಬಟ್ಟೆ ಮತ್ತು ಇತರ ವಸ್ತುಗಳ ಮೇಲೆ ಕೂಡ ಶಿಲೀಂಧ್ರಗಳು ಬೆಳೆಯುತ್ತವೆ. ಓಕೆ, ಶಿಲೀಂಧ್ರ ಬೆಳೆಯೋದು ನೀವು ನೋಡಿದ್ರಿ. ಆಲ್ಮೋಸ್ಟ್ ಆಲ್ ನಮ್ಮ ಹಳ್ಳಿಯಲ್ಲಿ ಏನು ಹಳ್ಳಿ ಹುಲಿಗಳಿದಿಲ್ಲ ಎಲ್ಲರೂ ನೋಡಿರಿ. ಸಿಟಿ ಒಳಗೆ ಅವರು ಶಿಲೀಂಧ್ರ ನೋಡಿರ್ತಾರೆ, ಅದೇನು ಅಷ್ಟೊಂದು ಇದು ಇಲ್ಲ. ಎಲ್ಲಿ ಬೇಕಲ್ಲಿ ಚರಂಡಿಗಳ ಪಕ್ಕ ಅಲ್ಲಿ ಬೆಳೆದಿರ್ತದೆ. ವಿಶೇಷ ಸಂದರ್ಭಗಳಲ್ಲಿ ಬಳಸುವ ತನ್ನ ಸುಂದರವಾದ ಶೂಗಳು ಮಳೆಗಾಲದಲ್ಲಿ ಶಿಲೀಂಧ್ರಗಳಿಂದ ಹಾಳಾಗುತ್ತವೆ ಎಂದು ತಿಳಿಯಲು ಪೆಹಲಿ ಉತ್ಸುಕಳಾಗಿದ್ದಾಳೆ. ಮಳೆಗಾಲದಲ್ಲಿ ಶಿಲೀಂಧ್ರಗಳು ಅಕಸ್ಮಾತ್ತಾಗಿ ಹೇಗೆ ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ಕೂಡ ತಿಳಿಯಲು ಬಯಸ್ತಾಳೆ. ತನ್ನ ಗೋಧಿ ಹೊಲಗಳು ಶಿಲೀಂಧ್ರದಿಂದ ನಾಶಗೊಂಡಿವೆ. ಅಜ್ಜ ಒಮ್ಮೆ ತಿಳಿಸಿದರು, ಅವ್ರ ಅಜ್ಜ ಹೇಳಿದ್ರಂತ ಬೋಜೋಗ. ಶಿಲೀಂಧ್ರಗಳು ಕಾಯಿಲೆಗಳನ್ನು ಕೂಡ ಉಂಟು ಮಾಡುತ್ತವೆ ಎಂಬುದನ್ನು ತಿಳಿಯಲು ಬಯಸುತ್ತಾನೆ. ಈಸ್ಟ್ ಮತ್ತು ಅಣಬೆಗಳಂಥ ಶಿಲೀಂಧ್ರಗಳು ಉಪಯೋಗಕರ. ಓಕೆ, ಈಸ್ಟ್ ಅಂದರೆ ಇದು ಬ್ರೆಡ್ ಮಾಡ್ತಾರೆ ನೋಡ್ರಿ ಬೇಕರಿಯೊಳಗೆ, ಅದರೊಳಗೆ ಈಸ್ಟ್ ಬಳಸ್ತಾರೆ. ಆದರೆ ವಸ್ತುಗಳು, ಪ್ರಾಣಿಗಳು ಮತ್ತು ಮಾನವರಲ್ಲಿ ಕೆಲವು ಶಿಲೀಂಧ್ರಗಳು ರೋಗಗಳನ್ನು ಉಂಟು ಮಾಡುತ್ತವೆ ಎಂದು ಪೆಹಲಿ ಹೇಳಿದಳು ಆತನಿಗೆ. ಕೆಲವು ಶಿಲೀಂಧ್ರಗಳು ಔಷಧಿಗಳಲ್ಲಿ ಕೂಡ ಬಳಸ್ತಾರೆ. ಕೆಲವೊಂದು ಒಳ್ಳೆಯವಾದವ್ರಿ, ಕೆಲವೊಂದು ಕೆಟ್ಟವದಾವ.
ಇರ್ತಾರಲ್ಲ ದೋಸ್ತರು ಎಲ್ಲರೂ ಒಂದೇ ಥರ ಇರಲ್ಲ, ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ, ಎಲ್ಲರೂ ಬೇಕಲ್ಲ ಮತ್ತು ನಮಗೆ. ಕೆಲವೊಂದು ನೋಡೋಣ ಇಲ್ಲಿ. ಅವು ಅನೇಕ ಬಗೆಯ ವಸ್ತುಗಳನ್ನು ಹಾಳು ಮಾಡುತ್ತವೆ. ನಮ್ಮ ಮನೆಯಲ್ಲಿ ಶಿಲೀಂಧ್ರಗಳಾಗುವ ಅಪಾಯದ ಬಗ್ಗೆ ಪೋಷಕರಿಗೆ ಕೇಳ್ರಿ ಮನೆಯಾಗ ಅಂತ ಹೇಳ್ಯಾರ. ಓಕೆ, ಶಿಲೀಂಧ್ರಗಳು ಬೀಜಾಣುಗಳು ಸಾಮಾನ್ಯವಾಗಿ ಗಾಳಿಯಲ್ಲಿರುವ ಒದ್ದೆಯಾದ ಮತ್ತು ಬೆಚ್ಚಗಿನ ವಸ್ತುಗಳ ಮೇಲೆ ಬಿದ್ದಾಗ ಅವು ಮೊಳಕೆ ಹೊಡೆಯುತ್ತವೆ ಮತ್ತು ಬೆಳೆಯುತ್ತವೆ. ನಮ್ಮ ವಸ್ತುಗಳು ಹಾಳಾಗದಂತೆ ಹೇಗೆ ರಕ್ಷಿಸಬಹುದು ಎಂಬುದನ್ನು ನೀವು ಇಲ್ಲಿ ನೋಡೋಣ. ಓಕೆ, ಕೆಲವು ಜೀವಿಗಳು ಒಟ್ಟಾಗಿ ಜೀವಿಸುತ್ತವೆ ಮತ್ತು ಆಶ್ರಯ ಪೋಷಕಗಳನ್ನು ಹಂಚಿಕೊಳ್ಳುತ್ತವೆ. ಈ ಸಂಬಂಧಕ್ಕೆ ಸಹಜೀವನ ಅಂತ ಕರೀತಾರೆ. ನೋಡಿರಿ ಎಂಥ ಡೀಪ್ ಪಾಯಿಂಟ್ಸ್ಗಳು ಬರ್ತಾಯಿದ್ದಾವೆ ಇಲ್ಲಿ. ಒಟ್ಟಾಗಿ ಜೀವಿಸ್ತಾವಂಥ ಕೆಲವು ಶಿಲೀಂಧ್ರಗಳು ಮತ್ತು ಆಶ್ರಯ ಹಾಗೂ ಪೋಷಕಗಳನ್ನು ಹಂಚಿಕೊಳ್ತಾವಂಥವು. ಜಾಗನೂ ಒಂದೇ, ಅವ್ರ ಪೋಷಕಗಳನ್ನು ಹಂಚ್ಕೊತಾವೆ. ಹಾಗಾಗಿ ಸಹಜೀವನ ಅಂತ ಒಂದು ಒಳ್ಳೆಯ ಮಾತಿದೆ. ಸೊ ಸಹಜೀವನ ಮಾಡುವಂಥವು ಈ ಕೆಲವು ಜೀವಿಗಳು ಪೋಷಣೆಯನ್ನು ಕೂಡ ತಾವು ಏನು ಪೋಷಕಗಳಿರ್ತಾವೆ ಅದನ್ನು ಹಂಚ್ಕೊತಾವೆ ಮತ್ತು ಜಾಗನೂ ಹಂಚ್ಕೊತಾವೆ. ಹಾಗಾಗಿ ಸಹಜೀವನ ಅಂತಾರೆ. ಉದಾಹರಣೆಗೆ ಕೆಲವು ನಿರ್ದಿಷ್ಟ ಶಿಲೀಂಧ್ರಗಳು ಮರಗಳ ಬೇರುಗಳಲ್ಲಿ ವಾಸಿಸುತ್ತವೆ. ಸಸ್ಯವು ಶಿಲೀಂಧ್ರಕ್ಕೆ ಪೋಷಕಗಳನ್ನು ಒದಗಿಸುತ್ತದೆ ಮತ್ತು ಅದಕ್ಕೆ ಪ್ರತಿಯಾಗಿ ಶಿಲೀಂಧ್ರವು ನೀರು ಮತ್ತು ನಿರ್ದಿಷ್ಟ ಪೋಷಕಗಳನ್ನು ಒದಗಿಸುತ್ತದೆ. ಸಹಜೀವನ ಇದು ನೀರು ಮತ್ತು ಇದು ಒದಗಿಸ್ತದೆ, ಅದಕ್ಕೆ ಅದು ಆಹಾರ ಒದಗಿಸ್ತದೆ. ನೀವು ಕೊಟ್ಟರೆ ನಾವು ಕೊಡ್ತೀವಿ ಆ ಥರ. ಕಲ್ಲು ಹೂಗಳು ಎಂದು ಕರೆಯಲಾಗುವ ಜೀವಿಗಳಲ್ಲಿ ಕ್ಲೋರೋಫಿಲ್ ಹೊಂದಿರುವ ಶೈವಲ ಮತ್ತು ಸಹವರ್ತಿಯಾದ ಶಿಲೀಂಧ್ರ ಜೊತೆಯಾಗಿ ವಾಸಿಸುತ್ತವೆ. ಶಿಲೀಂಧ್ರವು ಆಶ್ರಯ, ನೀರು ಮತ್ತು ಖನಿಜಗಳನ್ನು ಶೈವಲಕ್ಕೆ ಒದಗಿಸುತ್ತವೆ ಮತ್ತು ಅದಕ್ಕೆ ಪ್ರತಿಯಾಗಿ ಶೈವಲ ಆಹಾರವನ್ನು ತಯಾರಿಸಿ ಶಿಲೀಂಧ್ರಕ್ಕೆ ಒದಗಿಸ್ತದೆ. ನೋಡ್ರಿ ಹೆಂಗಿರ್ತದೆ. ಪೋಷಕಗಳು ಮಣ್ಣಿನಲ್ಲಿ ಹೇಗೆ ಪುನರ್ಬಳಕೆ ಆಗುತ್ತವೆ. ಇನ್ನು ಮಣ್ಣಿನೊಳಗೆ ಹೆಂಗೆ ಆಗ್ತಾವೆ ಪುನರ್ಬಳಕೆ ಪೋಷಕಗಳು. ಗೊಬ್ಬರ ಅಥವಾ ರಸಗೊಬ್ಬರಗಳನ್ನು ರೈತರು ಹೊಲಗಳಲ್ಲಿ ಹರಡುವುದನ್ನು ಅಥವಾ ತೋಟಗಾರರು ಅವುಗಳನ್ನು ಪಾತಿಗಳಲ್ಲಿ ಅಥವಾ ಕುಂಡಗಳಲ್ಲಿ ಬಳಸುವುದನ್ನು ನೀವು ನೋಡಿದ್ದೀರಿ. ಏಕೆ ಹೀಗೆ ಮಾಡೋದು ಎಂಬುದು ತಿಳಿಯೋಣ ಅಂತ. ಖನಿಜ ಮತ್ತು ಪೋಷಕಗಳು ಸಸ್ಯಗಳಲ್ಲಿ ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಎಂದು ನೀವು ಕಲಿತಿರುವಿರಿ. ಆದ್ದರಿಂದ ಮಣ್ಣಿನಲ್ಲಿ ಅವುಗಳ ಪ್ರಮಾಣ ಇಳಿಮುಖವಾಗಿರ್ತದೆ. ನೈಟ್ರೋಜನ್, ಪೊಟ್ಯಾಸಿಯಂ, ಫಾಸ್ಫರಸ್ ಇತ್ಯಾದಿ ಸಸ್ಯ ಪೋಷಕಗಳು ರಸಗೊಬ್ಬರ ಮತ್ತು ಗೊಬ್ಬರಗಳಲ್ಲಿರುತ್ತವೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಅಂಥ ಪೋಷಕಗಳನ್ನು ಕಾಲಕ್ಕೆ ಸೇರಿಸಬೇಕಾದ ಅವಶ್ಯಕತೆ ಇದೆ. ಸಸ್ಯಗಳಿಗೆ ಅಗತ್ಯವಾದ ಪೋಷಕಗಳನ್ನು ನಾವು ಪೂರೈಸಿದಾಗ ಸಸ್ಯಗಳು ಬೆಳೆಸಬಹುದು ಮತ್ತು ಆರೋಗ್ಯಕರವಾಗಿರ್ಬೋದು. ಸೊ ಈಗ ಇದು ಕ್ರಿಯೆ ದಿನ ನಡೆಯೋದಿತ್ತು. ಅವು ಕಲೆಕ್ಟ್ ಮಾಡ್ಕೊತಾವ ಮಾಡ್ಕೊಂಡು ಏನು ಮಾಡ್ತಾವೆ, ಆಹಾರ ತಯಾರಿಸ್ಕೊಳ್ತಾವೆ. ಹಾಗಾಗಿ ಮಣ್ಣಿನೊಳಗೆ ಈ ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಇಂಥ ಒಂದು ಏನು ಖನಿಜಗಳಿರ್ತಾವಲ್ಲ ಅವುಗಳ ಪ್ರಮಾಣ ಕಡಿಮೆ ಆಗಿರ್ತದೆ. ಸೊ ಹಾಗಾಗಿ ಅವುಗಳನ್ನು ಕಾಲಕ್ಕೆ ರೈತರು ಜಮೀನುಗಳಲ್ಲಿ ಹಾಕಿ ಒಳ್ಳೆಯ ಒಂದು ಫಸಲುಗಳನ್ನು ಅವಕ್ಕೆ ಒಳ್ಳೆಯ ಫುಡ್ಡು ಕೊಟ್ಟು ಇದು ಮಾಡಿದ್ರೆ ಅವು ಒಳ್ಳೆ ಬೆಳೆ ಬೆಳಿತಾವೆ. ಸೊ ಹಾಗಾಗಿ ನೋಡ್ರಿ, ಒಬ್ಬ ಕುಸ್ತಿ ಪೈಲ್ವಾನಿಗೆ ರೆಡಿ ಮಾಡ್ಬೇಕಾದ್ರೆ ಅವ್ನಿಗೆ ಚೆಂದ ತಿನ್ನಿಸ್ತಾರೆ. ಮೊದಲು ಚೆಂದ ತಿನ್ನಿಸಿ ರೆಡಿ ಮಾಡಿ ಕುಸ್ತಿ ಆಡ್ಲಿಕ್ಕೆ ಒಯ್ತಾರೆ. ಹಾಗೆ ಅವನಿಗೆ ದಿನ ರುಟೀನ್ ಊಟ ತಿನ್ನಿಸಿ ಒಯ್ದ್ರೆ ಅವ್ನು ಕುಸ್ತಿ ಆಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಒಳ್ಳೆಯ ಒಂದು ಫುಡ್ಡು ಮರಗಳಿಗೆ ಕೊಟ್ಟಾಗ ಅವು ಒಳ್ಳೆಯ ರಿಟರ್ನ್ಸ್ ಕೊಡ್ತವೆ. ಅದನ್ನೇ ರಸಗೊಬ್ಬರ ಅಂತ ಹೇಳೋದಿಲ್ಲ. ಆಹಾರದ ಬೆಳೆಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನನ್ನು ಹೀರಿಕೊಳ್ತಾವೆ ಮತ್ತು ಮಣ್ಣಿನಲ್ಲಿ ನೈಟ್ರೋಜನ್ ಕೊರತೆ ಉಂಟಾಗುತ್ತದೆ. ಗಾಳಿಯಲ್ಲಿ ಹೆಚ್ಚಿನ ಪ್ರಮಾಣದ ನೈಟ್ರೋಜನ್ ಅನಿಲ ಇದ್ದರೂ ಕೂಡ ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸಿಕೊಳ್ಳಬಲ್ಲ ವಿಧಾನದಲ್ಲಿ ಸಸ್ಯಗಳು ಅದನ್ನು ಉಪಯೋಗಿಸಿಕೊಳ್ಳಲಾರವು ಎಂದು ನೀವು ಅದು ಗೊತ್ತದ. ಕಾರ್ಬನ್ ತೊಗೋತಾವ ಅಷ್ಟೇ, ನೈಟ್ರೋಜನ್ ತೊಗೊಳಕ್ಕಾಗಲ್ಲ. ಕರಗಬಲ್ಲ ರೂಪದಲ್ಲಿ ಅವುಗಳಿಗೆ ನೈಟ್ರೋಜನ್ ಅಗತ್ಯವಿದೆ. ಹಾಗಾಗಿ ರಸಗೊಬ್ಬರಗಳು ಸೇರಿಕೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಓಕೆ, ರೈಜೋಬಿಯಂ ಎಂಬ ಹೆಸರಿನ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿ ನೈಟ್ರೋಜನನ್ನು ಹೀರಿಕೊಳ್ಳಬಲ್ಲದು. ನೋಡಿ, ರೈಬೋಸಿಯಂ ಅದು ನೈಟ್ರೋಜನ್ ಹೀರ್ಕೋತಂತ ವಾತಾವರಣದಾಗಿದ್ದು ಅದು ಅದನ್ನು ಕರಗಬಲ್ಲ ರೂಪಕ್ಕೆ ಪರಿವರ್ತಿಸಬಲ್ಲದು. ಆದರೆ ರೈಜೋಬಿಯಂ ಸ್ವತಃ ಆಹಾರ ತಯಾರಿಸಲಾರದು. ಆದ್ದರಿಂದ ಅದು ಕಡಲೆ, ಬಟಾಣಿ, ಹೆಸರು, ಬೀನ್ಸ್ ಮತ್ತು ಇತರ ದ್ವಿದಳ ಸಸ್ಯಗಳ ಬೇರಿನಲ್ಲಿ ವಾಸಿಸುತ್ತದೆ. ಅವುಗಳಿಗೆ ನೈಟ್ರೋಜನ್ನು ಒದಗಿಸುತ್ತದೆ. ನೋಡ್ರಿ ಅದೆಲ್ಲ ಬದುಕ್ತದಂತ. ಇದ್ರ ಬಡ್ಡಿ ಒಳಗೆ ಬೇರೊಳಗೆ ಬದುಕಿ ಅವಕ್ಕೆ ನೈಟ್ರೋಜನ್ ಕೊಡ್ತಂತಿದ್ದು ರೈಜೋಬಿಯಂ ಅಂತ ನೋಟ್ ಮಾಡ್ಕೋದಿದ್ದು ಒಂದು. ಇದಕ್ಕೆ ಪ್ರತಿಯಾಗಿ ಸಸ್ಯಗಳು ಆಹಾರ ಮತ್ತು ಆಶ್ರಯಗಳನ್ನು ಬ್ಯಾಕ್ಟೀರಿಯಾಗಳಿಗೆ ಕೊಡ್ತದೆ. ಆಯ್ತಪ್ಪ, ನನ್ನ ಬೇರ್ನಾಗಿರು, ನಾನು ನಿನಗೆ ಊಟ ಕೊಡ್ತೀನಿ, ಮಾಡಿದ್ರೊಳಗೆ ನೀನು ನಮಗೆ ನೈಟ್ರೋಜನ್ ಕೊಡು ಅಂಥೇಳಿ. ಸೊ ಹೀಗೆ ಅವು ಸಹಜೀವನವನ್ನು ನಡೆಸುತ್ತವೆ. ಈ ಸಹಜೀವನವು ರೈತರಿಗೆ ಬಹಳ ಮಹತ್ವಕರವಾಗಿದೆ. ಹೌದು,
ದ್ವಿದಳ ಸಸ್ಯಗಳಿಗೆ ಬೆಳೆಯುವ ಜಾಗದಲ್ಲಿ ಅವರು ನೈಟ್ರೋಜನ್ ಯುಕ್ತ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬಹುದು. ದ್ವಿದಳ ಧಾನ್ಯಗಳಿಂದ ಬೆಳೀತಾರಲ್ಲ, ತೊಗರಿ, ಕಡಲೆ ಇಲ್ಲೆಲ್ಲ ಕೊಟ್ಟಿರಲ್ಲ, ಅಲ್ಲಿ ನೈಟ್ರೋಜನ್ ಕಡಿಮೆ ಹಾಕ್ಬೋದು. ಹಾಗಾಗಿ ಈ ಬೆಳೆಗಳಿಗೆ ಜಾಸ್ತಿ ಹಾಕಲ್ಲ. ಈ ಕಬ್ಬು, ಅವು ಬಾಳೆ ಆ ಥರ ಇರ್ತಾವಲ್ಲ, ಅವಕ್ಕೆ ಜಾಸ್ತಿ ಹಾಕ್ತಾರೆ. ಹೆಚ್ಚಿನ ಬೇಳೆಕಾಳುಗಳು ದ್ವಿದಳ ಸಸ್ಯಗಳಿಂದ ದೊರೆಯುತ್ತವೆ. ಓಕೆ. ಬಹುತೇಕ ಸಸ್ಯಗಳು ಪೋಷಕಗಳು ಎಂಬುದನ್ನು ನೀವು ಅಧ್ಯಾಯದಲ್ಲಿ ಕಲಿತೀರಿ. ಕೆಲವು ಪರಾವಲಂಬಿ ಸಸ್ಯಗಳು ಕೊಳೆತ ನೀತಿಗಳು, ಅವು ಬೇರೆ ಬೇರೆ ಜೀವಿಗಳಿಂದ ಆಹಾರ ಪಡೆದುಕೊಳ್ತಾವೆ. ಆಹಾರಕ್ಕಾಗಿ ಸಸ್ಯಗಳು ಮತ್ತು ಇತರ ಪ್ರಾಣಿಗಳನ್ನು ಅವಲಂಬಿಸಿರ್ತಾವೆ ಅಂತ ಹೇಳ್ತೀರಿ. ಎಲ್ಲ ಪ್ರಾಣಿಗಳನ್ನು ಪೋಷಕಗಳಾಗಿ ವರ್ಗೀಕರಿಸಲಾಗಿದೆ. ಅವು ಏನು ಕೆಳಗೊಂದು ಚಾರ್ಟ್ ಕೊಟ್ಟಿದ್ದಾರೆ. ಕೀಟಾಹಾರಿ ಸಸ್ಯಗಳು ಭಾಗಶಃ ಪೋಷಕಗಳೆಂದೇ ನಾವು ಹೇಳಬಹುದು. ಪ್ರಮುಖ ಪೋಷಕಗಳು, ಸ್ವಪೋಷಕಗಳು ಅದರ ಏನಿರ್ತವೆ? ಕೀಟಾಹಾರಿಗಳು, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಕ್ಲೋರೋಫಿಲ್ ಇರ್ತಿದ್ರಾಗ, ಪರಪೋಷಕಗಳು, ಆತಿಥ್ಯ 4 ಇರ್ತಾವೆ. ಕೀಟಾಹಾರಿ, ಪೋಷಕ, ಸ್ವಪೋಷಕ, ಪರಾವಲಂಬಿ. ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಆಗ್ತವೆ ಪೋಷಕಗಳೊಳಗೆ. ಇಲ್ಲಿ ಕೊಳೆತ ನೀತಿಗಳಾಗ್ತವೆ. ಕೊಳೆತ ನೀತಿಯ ಪೋಷಕ, ಪತ್ರರಂಧ್ರಗಳು, ಈ ಎಲ್ಲಗಳು ಈ ಒಂದು ಪಾಠದಾಗಿರುವಂಥ ಹೊಸ ಶಬ್ದಗಳು, ಪ್ರಮುಖ ಶಬ್ದಗಳು. ಇವೆಲ್ಲೆಲ್ಲಿ ಬಂದಾವಲ್ಲ ಅಲ್ಲಲ್ಲಿ ನೀವು ಒಂದು ನೋಟ್ ಮಾಡ್ಕೊರಿ. ಏನು ಈ ವರ್ಡ್ಸ್ಗಳು ಬಂದಿದ್ದಾವಲ್ಲ, ಇವೆಲ್ಲ ಮುಖ್ಯವಾದಂಥ ವರ್ಡ್ಸ್ಗಳೇ. ನಾಳೆ ಇಲ್ಲಿಂದನೇ ಕ್ವಶನ್ಸ್ ರೈಸ್ ಆಗುವ ಸಾಧ್ಯತೆಗಳಿದ್ದಾವೆ. ಮತ್ತು ಕೆಲವೊಂದು ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಇದ್ರ ಕೆಲವೊಂದು ಹೆಸರುಗಳಿದ್ದಾವೆ. ನೋಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಸರ್ಕಾರಿ ಪುಸ್ತಕ ಇದು, ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಎಲ್ಲ ಜೀವಿಗಳಿಗೂ ಆಹಾರದ ಅಗತ್ಯ ಇದೆ ಮತ್ತು ಅವುಗಳು ತಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆ ಬಗ್ಗೆ ಅದು ಬಳಸ್ಕೊತಾವೆ. ಹಸಿರು ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅದು ನಾವು ನೋಡಿದ್ದೀವಿ. ಕ್ಯಾಕ್ಟಸ್ ಅಂತ ಸಸ್ಯಗಳು ಪರಾವಲಂಬಿಗಳು ಮತ್ತು ಅತಿಥ್ಯ ಸಸ್ಯಗಳಿಂದ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಕ್ಯಾಸ್ಕ್ಯೂಟ್ ಅಂತ. ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಖನಿಜಗಳಂಥ ಸರಳ ರಾಸಾಯನಿಕ ವಸ್ತುಗಳು ಸಸ್ಯಗಳ ಆಹಾರ ಸಂಶ್ಲೇಷಣೆಗೆ ಉಪಯೋಗವಾಗುತ್ತವೆ. ಓಕೆ. ಕ್ಲೋರೋಫಿಲ್, ನೀರು, ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು ಇವು ಏನು ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾಗಿರುವಂಥವು. ಕಾರ್ಬೋಹೈಡ್ರೇಟ್ಗಳಂಥ ಸಂಕೀರ್ಣ ರಾಸಾಯನಿಕ ವಸ್ತುಗಳು ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳು. ಎಲೆಗಳು ಸಸ್ಯಗಳಲ್ಲಿರುವ ಕ್ಲೋರೋಫಿಲ್ಗಳ ಸೌರಶಕ್ತಿಯನ್ನು ಹಿಡಿದಿಟ್ಕೊತಾವು. ನೋಡಿದ್ದೀವಿ ನಾವು ಆವಾಗಲೇ. ದ್ವಿತೀಯ ಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಉತ್ಪತ್ತಿಯಾಗುತ್ತದೆ. ದ್ವಿತೀಯ ಸಂಶ್ಲೇಷಣೆಯಿಂದ ಬಿಡುಗಡೆಯಾದ ಆಕ್ಸಿಜನನ್ನು ಜೀವಿಗಳು ತಮ್ಮ ಉಳಿವಿಗೆ ಅಂದರೆ ಉಸಿರಾಟಕ್ಕೆ ಬಳಸ್ಕೊತಾವೆ. ನಮ್ಮ ಸತ್ತ ಮತ್ತು ಕೊಳೆತಿರುವ ವಸ್ತುಗಳಿಂದ ಅನೇಕ ಶಿಲೀಂಧ್ರಗಳು ಪೋಷಣೆಯನ್ನು ಪಡೆದುಕೊಳ್ತಾವೆ. ಅವುಗಳಿಗೆ ಕೊಳೆತ ನೀತಿಗಳಂತ ಕರಿತೀವಿ. ಕೆಲವು ಸಸ್ಯಗಳು ಮತ್ತು ಎಲ್ಲ ಪ್ರಾಣಿಗಳು ಪೋಷಣೆಗಾಗಿ ಇತರ ಜೀವಿಗಳನ್ನು ಅವಲಂಬಿಸಿ ಅವುಗಳನ್ನು ಪರಪೋಷಕಗಳು ಅಂತ ಕರಿತೀವಿ ನಾವು. ಒಂದು ಇಂಪಾರ್ಟೆಂಟ್ಸ್ ನೋಟ್ ಮಾಡಿರಿ. ಇದನ್ನು ನೀವು ಕಂಪಲ್ಸರಿ ನೋಟ್ ಮಾಡ್ಕೊಳ್ಳೇಬೇಕು. ಇದು ಯಾವಾಗಾದರೂ ಬರ್ಬೋದು ನೋಡ್ರಿ. ಭಾಳ ಸೂನ್ ನಾನು ಈ ಒಂದು ಚಾರ್ಟ್ ತೊಗೊಳ್ರಿ. ಹೊಸ ವರ್ಡ್ಸ್ಗಳು ಇವು ಎಲ್ಲೆಲ್ಲಿ ಬಂದಿದ್ದಾವೆ ಈ ವಿಡಿಯೋದಲ್ಲಿ ನೋಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಅಂತ ಹೇಳ್ತೀನಿ. ಸೊ ಈ ಒಂದು ಪಾಠದಲ್ಲಿ ಆಹಾರ ಹೆಂಗೆ ತಯಾರು ಮಾಡ್ತಾವೆ, ಅದಕ್ಕೆ ಏನೇನು ಅವಶ್ಯಕತೆ ಅದ ಅಂತೆಲ್ಲ ನಾವು ನೋಡಿದ್ದೀವಿ. ಸೊ ನೆಕ್ಸ್ಟ್ ಚಾಪ್ಟರ್ 2 ಅಲ್ಲಿ ಪ್ರಾಣಿಗಳ ಪೋಷಣೆ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಣಿಗಳು ಹೇಗೆ ಇದು ಮಾಡ್ತವೆ ಅಂತ. ಸೊ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗನೆ ನಾನು ರಿಲೀಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇಷ್ಟ ಆದರೆ ಒಂದು ಸಣ್ಣ ಲೈಕ್ ಕೊಡಿ. ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಕರೆಕ್ಟ್. ಥ್ಯಾಂಕ್ ಯು.